ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಇವತ್ತು ಬಂದಿದ್ದೀನಿ ಒನ್ ಮೋರ್ ಇಂಟ್ರೆಸ್ಟಿಂಗ್ ಕಂಟೆಂಟ್ ತಗೊಂಡು ನಿಮ್ಮ ಮುಂದೆ. ಸೊ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಈ ವಿಡಿಯೋದಲ್ಲಿ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ತಲೆಯಲ್ಲಿ ಇದ್ದರೆ ಅವರ ನಿಮಗೆ ನೆಕ್ಸ್ಟ್ ಮೆಸೇಜ್ ಏನಾಗಿರುತ್ತೆ ಅಥವಾ ನೆಕ್ಸ್ಟ್ ಅವರ ಸಂದೇಶ ಏನಾಗಿರುತ್ತೆ ನಿಮಗೆ ಅಂತ ಮೇಯ್ನ್ ಆಗಿ ಈ ವಿಡಿಯೋದಲ್ಲಿ ನೋಡ್ತೀವಿ ಗೈಸ್. ಸೊ ಕಂಟೆಂಟ್ ಬಗ್ಗೆ ಹೋಗೋದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಡೆಫಿನೆಟ್ಲಿ ಒಂದು ಮೋಟಿವೇಟಿಂಗ್ ಕಂಟೆಂಟ್ನ ಹಾಕೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐಮ್ ಡ್ಯಾಮ್ ಶೋರ್ ಈ ಕಂಟೆಂಟ್ನ ನೋಡಿಬಿಟ್ಟು ನಿಮಗೆ ಡೆಫಿನೆಟ್ಲಿ ಒಂದು ಮೋಟಿವೇಟ್ ಆಗುತ್ತೆ ಆ್ಯಂಡ್ ಲೈಫಲ್ಲಿ ಒಂದು ಹೊಸ ಅಫರ್ಮೇಷನ್ ನೀವು ಸ್ಟಾರ್ಟ್ ಮಾಡ್ಕೊತೀರ. ದಟ್ ಮಚ್ ನಾನು ಗ್ಯಾರಂಟಿ ಕೊಡ್ಬೋದು. ಓಕೆ, ಸೊ ಕಂಟೆಂಟ್ಗೆ ಹೋಗೋದಕ್ಕೂ ಮುಂಚೆ ಪರ್ಸ್ನಲ್ ರೀಡಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು, ಪರ್ಸ್ನಲ್ ರೀಡಿಂಗಿಗೆ ಚೂಸ್ ಮಾಡ್ಬೋದು. ಆ್ಯಂಡ್ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ತೀನಿ. ಇನ್ ಕೇಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಸೇಮ್ ನಂಬರ್ಗೆ ಟೆಕ್ಸ್ಟ್ ಮಾಡ್ಬೋದು ಅವ್ರು DM ಮಾಡ್ಬೋದು. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಆ್ಯಂಡ್ ಇವಾಗ ಏನೆಲ್ಲ ಕಂಟೆಂಟ್ ಅಂದರೆ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ನಾನು ಫಿಲ್ ಮಾಡ್ತೀನಿ. ಓಕೆ, ಸೊ ಆಲ್ರೆಡಿ ಇಲ್ಲಿದೆ. ಆ್ಯಸ್ ಯೂಶ್ವಲ್ ನಿಮಗೆ ನನ್ನ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ಫಸ್ಟಿಗೆ ಅವರ ಕರೆಂಟ್ ಎನರ್ಜಿ ನೋಡೋಣ. ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ತಲೆಯಲ್ಲಿ ಏನಿದ್ದಾರೆ ಅವರ ಕರೆಂಟ್ ಎನರ್ಜಿ ಆ್ಯಂಡ್ ಕರೆಂಟ್ ಥಾಟ್ಸ್, ನಿಮ್ಮ ಬಗ್ಗೆ ಏನು ಅವರಿಗೆ ಥಾಟ್ಸ್ ಇದೆ ಆ್ಯಂಡ್ ಅವರ ಫೀಲಿಂಗ್ಸ್ ಏನಿದೆ. ಏನಾದರೂ ಯಾಕೆ ಇಷ್ಟೆಲ್ಲ ಫೀಲಿಂಗ್ಸ್ ಏನಾದರೂ ಇದ್ದರೆ ಯಾಕೆ ಅವ್ರು ಇನ್ನೂ ಅದನ್ನ ಮುಚ್ಚಿಡ್ತಾ ಇದ್ದಾರೆ, ಏನು ತಡೀತಾ ಇದೆ ಅವರಿಗೆ ಅಂತ ನೋಡೋಣ. ನೆಕ್ಸ್ಟ್ ಅವರ ಮೆಸೇಜ್ ಏನು ಅಂತ ನಿಮಗೆ ನೋಡೋಣ. ಆ್ಯಂಡ್ ದೆನ್ ಯಾವ ಟೈಮಲ್ಲಿ ನಿಮ್ಮ ಅವರ ನೆಕ್ಸ್ಟ್ ಕಾನ್ವರ್ಸೇಷನ್ ಆಗುತ್ತೆ, ವೆರಿ ನಿಯರ್ ಫ್ಯೂಚರಲ್ಲಿ ಇದೆಯಾ ಸ್ವಲ್ಪ ಲೇಟ್ ಇದೆಯಾ ಅಂತ ನೋಡೋಣ. ಆ್ಯಂಡ್ ದೆನ್ ಅಡ್ವೈಸ್. ಓಕೆ, ಇಷ್ಟನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ನನಗಂತೂ ಅನ್ನಿಸ್ತಾ ಇದೆ ಗಾಯ್ಸ್. ಸೊ ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಇದನ್ನು ಸ್ವಲ್ಪ ಇಟ್ಕೊಬಿಡ್ತೀನಿ. ಓಕೆ, ಸೊ ಎಲ್ಲ ವಿಡಿಯೋ ಕಂಟೆಂಟ್ ಥರ ಈ ವಿಡಿಯೋದಲ್ಲೂ ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ ಬರುತ್ತೆ. ಇದನ್ನ ಸೈಡಿಗೆ ಇಟ್ಬಿಡ್ತೀನಿ ಸೊ ದಟ್ ಯು ಗೈಸ್ ಕ್ಯಾನ್ ಚೂಸ್ ವಿಚ್ ಎವರ್ ಆಪ್ಷನ್ ಪ್ರಾಪರಾಗಿ ಚೂಸ್ ಮಾಡ್ಬೋದು. ಸೊ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ ಗಾಯ್ಸ್. ಯಾವ್ದ್ರ ಮೇಲೆ ನೀವು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದೆ ಆ ಆಪ್ಷನ್ ಚೂಸ್ ಮಾಡಿ. ಆ್ಯಂಡ್ ಎಲ್ಲ ವಿಡಿಯೋ ಥರ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋದು ಟೈಮ್ ಸ್ಟ್ಯಾಂಪ್ಸ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ಸೊ ತಡ ಮಾಡ್ದಾನೆ ಇವಾಗ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ ಚೂಸ್ ಮಾಡಿದವ್ರಿಗೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನೆಲ್ಲ ನಿಮಗೆ ಮೆಸೇಜ್ ಇದೆ ಅಂತ ಗಾಯ್ಸ್. ಸೊ ಮುಂಚೆನೆ ಹೇಳ್ದಂಗೆ ಅವರ ಕರೆಂಟ್ ಎನರ್ಜಿನ ಪುಲ್ ಮಾಡೋಣ. ಸೊ ಹೋಗೋದಕ್ಕೂ ಮುಂಚೆ ಈ ಮೆಸೇಜ್ ನಿಮಗೆ ಇಷ್ಟ ಆದರೆ ಕ್ಲೈಮ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಓಕೆ, ಸೊ ತಡ ಮಾಡೋದು ಬೇಡ, ಫಸ್ಟಿಗೆ ನೋಡೋಣ ಅವರ ಕರೆಂಟ್ ಎನರ್ಜಿ, ಅವ್ರ ಲೈಫಲ್ಲಿ ಅವ್ರ ಎನರ್ಜಿ ಹೆಂಗಿದೆ. ಫಸ್ಟಾಗಿ ತುಂಬ ಒಂದು ಲವ್ನ ಇನ್ನೊಬ್ರಿಗೆ ಶೇರ್ ಮಾಡುವಂಥ ಪೊಸಿಷನಲ್ಲಿ ಇದ್ದಾರಾ, ಯಾವ ಒಂದು ಸಿಚುವೇಶನಲ್ಲಿ ಇದ್ದಾರೆ ನಿಮಗೆ ಬಂದಿದೆ. ಸೊ ಒನ್ ಮೆಸೇಜ್ ಆ್ಯಂಡ್ ದೆನ್ ನಿಮ್ಮ ಬಗ್ಗೆ ಅವರ ಕರೆಂಟ್ ಥಾಟ್ಸ್. ಆಲ್ ರೈಟ್. ಸೊ ಐ ಗೆಸ್ ಒನ್ ಮೆಸೇಜ್ ಇಲ್ಲಿಡೋಣ. ಆ್ಯಂಡ್ ದೆನ್ ಐ ಹೋಪ್ ಇದು ಕವರ್ ಆಗ್ತಾ ಇದೆ ವಿಡಿಯೋದಲ್ಲಿ ಅಂತ. ಓಕೆ, ಐ ಗೆಸ್ ಐ ಕೀಪ್ ಇಟ್ ದಿಸ್ ವೇ, ಹಿಂಗೆ ಇಟ್ಬಿಡ್ತೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ಅವರ ಥಾಟ್ಸ್ ನಿಮಗೆ. ನೆಕ್ಸ್ಟ್ ಅವರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ. ಓಕೆ, ಆ್ಯಂಡ್ ದೆನ್ ಇವಾಗ ಈ 3 ಇಲ್ಲಿರಲಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಡೆಕ್ ಯೂಸ್ ಮಾಡೋಣ ನಾವು. ವಾಟ್ ಈಸ್ ಹೋಲ್ಡಿಂಗ್ ದೆಮ್ ಬ್ಯಾಕ್, ಫೀಲಿಂಗ್ಸ್ ಇನ್ ಕೇಸ್ ಇದೆ ಅಂತ ಅಂದರೆ ಯಾಕವ್ರು ಇನ್ನೂ ನಿಮಗೆ ಹೇಳ್ಕೊತಾ ಇಲ್ಲ.
ಯಾಕೆ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ ಅವರು ಅವರ ಫೀಲಿಂಗ್ಸ್ ನಿಮ್ಮ ಮೇಲೆ? ಯಾಕೆ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ? ವಾಟ್ ಈಸ್ ಹೋಲ್ಡಿಂಗ್ ದೆಮ್ ಬ್ಯಾಕ್? ಫಾರ್ ಗ್ರೂಪ್ 1, ಓಕೆ. ಐ ಗೆಸ್ ಒನ್ ಮೋರ್ ಕಾರ್ಡ್ ಪುಲ್ ಮಾಡೋಣ ಈ ಒಂದು ಕ್ವೆಶನ್ಗೆ. ವಾಟ್ ಈಸ್ ಹೋಲ್ಡಿಂಗ್ ದೆಮ್ ಬ್ಯಾಕ್? ಓಕೆ. ಸೊ ನಮ್ಮ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ನೆಕ್ಸ್ಟ್ ನಿಮ್ಮನ್ನ ಮೀಟ್ ಆದಾಗ ಏನು ಅವರು ಮಾತಾಡಬಹುದು ಅಂತ. ಅದಕ್ಕೆ ಹೋಗೋದಕ್ಕೂ ಮುಂಚೆ ಇದನ್ನ ಇಲ್ಲಿ ಇಟ್ಕೊಬಿಡ್ತೀನಿ. ಓಕೆ, ನೆಕ್ಸ್ಟ್ ಮೀಟ್ ಆದಾಗ ಏನು ಮಾತಾಡ್ಬೋದು ಅವ್ರು ನಿಮ್ಮ ಜೊತೆ? ಅವರ ಆ್ಯಕ್ಚುಯಲ್ ಮೆಸೇಜ್ ಏನು? ಒನ್ ಮೋರ್ ಕಾರ್ಡ್ ಸೇಮ್ ಕ್ವೆಶನ್ಗೆ. ಆಲ್ರೈಟ್. ಸೊ ಆ್ಯಂಡ್ ದೆನ್ ಇವಾಗ ಯಾವ ಟೈಮಲ್ಲಿ ಅವ್ರು ನಿಮ್ಮನ್ನ ಕನೆಕ್ಟ್ ಆಗ್ಬೋದು? ಟೈಮಿಂಗ್ಸ್. ನನಗೆ ಇನ್ನೊಂದು ಡೆಕ್ ತಗೊಳ್ಳೋಣ ಅನಿಸ್ತಾ ಇದೆ. ದೇರ್ ಇಸ್ ಒನ್ ಮೋರ್ ಡೆಕ್ ವಿಚ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್. ಓಕೆ, ಸೊ ನೋಡೋಣ ನಿಮಗೇನು ಮೆಸೇಜ್ ಇದೆ ಅಂತ. ಆಲ್ರೈಟ್, ಟೈಮಿಂಗ್ಸ್. ಯಾವ ಟೈಮಲ್ಲಿ ಅವ್ರನ್ನ ರೀಚ್ ಔಟ್ ಆಗ್ಬೋದು? ತುಂಬ ಟೈಮ್ ಇದೆಯಾ ಅವ್ರು ನಿಮ್ಮನ್ನ ಮೀಟ್ ಆಗೋದಕ್ಕೆ, ಅಥವಾ ಹತ್ರದಲ್ಲೇ ಮೀಟ್ ಆಗ್ತಾರಾ? ಆಲ್ರೈಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವೈಸ್ ನಿಮಗೆ. ಜಸ್ಟ್ ಅ ಮಿನಿಟ್ ಗೈಸ್. ಓಕೆ, ಅಡ್ವೈಸ್ ಏನಿದೆ ನಿಮಗೆ ಅಂತ ನೋಡೋಣ. ವೈ ಇಸ್ ದಿಸ್? ಒಂದೊಂದು ಹಿಂಗಾಗಿದೆ, ಒಂದೊಂದು ಹಂಗಾಗಿದೆ ಕಾರ್ಡ್. ಅಡ್ವೈಸ್ಗೆ ನಾವು 2 ಮೆಸೇಜ್ನ ತೆಗೆಯೋಣ. ರೈಟ್. ಸೊ ಇಷ್ಟನ್ನ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಎಸ್, ಮುಂಚೆನೆ ಹೇಳ್ದಂಗೆ ಕ್ಲೈಮ್ ಮಾಡ್ಕೋಬೇಕಂದ್ರೆ ಎನಿ ಮೂಮೆಂಟ್ ಅಥವಾ ಎನಿ ಪಾಯಿಂಟಲ್ಲಿ ಬೇಕಿದ್ರು ನೀವು ಕ್ಲೈಮ್ ಮಾಡ್ಕೋಬೋದು. ಓಕೆ, ಸೊ ಎಸ್, ಫಸ್ಟಾಗಿ ಬಂದ್ಬಿಟ್ಟು ಅವರ ಕರೆಂಟ್ ಎನರ್ಜಿ. ಓಕೆ, ಏಸ್ ಆಫ್ ಪೆಂಟಕಲ್ಸ್. ಸೊ ಏಸ್ ಆಫ್ ಪೆಂಟಕಲ್ಸ್ ಬಂತು ಅಂದರೆ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಒಂದು ಹೊಸ ಕರಿಯರ್ ಸ್ಟಾರ್ಟ್ ಮಾಡಿದ್ದಾರೆ, ಅಥವಾ ಒಂದು ಹೊಸ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅವ್ರ ಲೈಫಲ್ಲಿ ಅಂತ ಹೇಳ್ಬೋದು. ಅಥವಾ ರೀಸೆಂಟಾಗಿ ಅವ್ರ ಕರಿಯರ್ ಲಾಂಚ್ ಮಾಡಿದ್ದಾರೆ, ಅಥವಾ ಹೊಸದೇನೋ ಒಂದು ಸ್ಟಾರ್ಟಪ್ ಮಾಡಿದ್ದಾರೆ, ಅಥವಾ ಒಂದು ಆಲ್ಟರ್ನೇಟಿವ್ ವೇಯಲ್ಲಿ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ. ಒಂದು ನ್ಯೂ ಬಿಗಿನಿಂಗ್, ಎಸ್ಪೆಷಲಿ ಇನ್ ರಿಗಾರ್ಡ್ಸ್ ಟು ಕರಿಯರ್, ಮನಿ, ಫಿನಾನ್ಸ್, ಎಸ್ಪೆಷಲಿ ರಿಲೇಟೆಡ್ ಟು ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಏನಿತ್ತು ಅವರಿಗೆ ಮುಂಚೆಯಿಂದನೂ, ಆ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಗೆ ಒಂದು ಸ್ಟಾರ್ಟಪ್ ಮಾಡಿದ್ದಾರೆ, ಅಂದರೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಒಂದು ಎಕ್ಸೈಟ್ಮೆಂಟ್ ಮೂಡಲ್ಲಿದ್ದಾರೆ, ಬಿಕಾಸ್ ಅವ್ರದ್ದೇನೋ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಇತ್ತು. ಮೇ ಬಿ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಅವ್ರದ್ದೇನು ಲಾಂಗ್ ಟರ್ಮ್ ಪ್ಲ್ಯಾನ್ ಆಗಿತ್ತು ಅವ್ರ ಲೈಫಲ್ಲಿ ಅಂತ. ಎಸ್, ಫೈನಲಿ ಅವರು ಅದಕ್ಕೊಂದು ಸ್ಟಾರ್ಟ್ ಕೊಟ್ಟಿದ್ದಾರೆ, ಅಂದರೆ ಇನಿಷಿಯೇಟಿವ್ ತಗೊಂಡಿದ್ದಾರೆ, ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬೊಬ್ಬರಿಗೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಒಂದು ಗ್ರೌಂಡೆಡ್ ಎನರ್ಜಿಲಿದ್ದಾರೆ ಅಂತ ನೋಡ್ಬೋದು. ಸೊ ಅವರ ಪರ್ಟಿಕ್ಯುಲರ್ ಎನರ್ಜಿ ಅಂತ ಬಂದರೆ, ಇನ್ ಕೇಸ್ ಅವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಅಥವಾ
ತುಂಬ ರ್ಯಾಶ್ ಆಗಿದ್ರು ಅಂದರೆ ಮುಂಚೆ, ಬಟ್ ಇವಾಗ ರ್ಯಾಶ್ ಆಗಿಲ್ಲ. ಅವರು ತುಂಬಾ ಗ್ರೌಂಡೆಡ್ ಪರ್ಸನ್ ಆಗಿದ್ದಾರೆ. ಯಾರು ಏನೇ ಹೇಳಿದ್ರು ಜಾಸ್ತಿ ರಿಯಾಕ್ಟ್ ಮಾಡಲ್ಲ. ಬಿಕಾಸ್ ಅವರ ಕಾನ್ಸಂಟ್ರೇಷನ್ ಇವಾಗ ಅವರ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಕಡೆ ಇದೆ. ಅವರ ಲಾಂಗ್ ಟರ್ಮಲ್ಲಿ ಹೆಂಗೆ ಅವ್ರನ್ನವ್ರು ನೋಡ್ಕೊತಾ ಇದ್ದಾರೆ ಅದ್ರ ಮೇಲೆ ಅವರು ಜಾಸ್ತಿ ಫೋಕಸ್ಡ್ ಆಗಿದ್ದಾರೆ. ಸೊ ಇನ್ ಎನಿ ವೇ ಅವರು ಒಂದು ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಅಥವಾ ಶಾರ್ಟ್ ಟರ್ಮಲ್ಲಿ ಏನೇನು ಮಾಡಬೇಕು ಅದ್ರ ಮೇಲೆ ಅವ್ರು ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ತುಂಬ ಸೀರಿಯಸ್ ಆಗಿದ್ದಾರೆ ಲೈಫಲ್ಲಿ ಅಂತ ಮೇಯ್ನಾಗಿ ನೋಡ್ತಾ ಇದ್ದೀನಿ. ತುಂಬ ಎಲ್ಲ ಒಂದು ಸಿಚುವೇಶನು ಸೀರಿಯಸ್ ಆಗಿ ತಗೊತಾ ಇದ್ದಾರೆ. ಮೇ ಬಿ ಮುಂಚೆ ಅವರಿಗೆ ಈ ಸೀರಿಯಸ್ನೆಸ್ ಇರಲಿಲ್ಲ ಅನಿಸುತ್ತೆ, ಬಟ್ ಇವಾಗ ಲೈಫ್ನ ಸೀರಿಯಸ್ ಆಗಿ ತಗೊತಾ ಇದ್ದಾರೆ. ಮೇಯ್ನಾಗಿ ದುಡ್ಡು ಅವರಿಗೆ ಅರ್ಥ ಆಗಿದೆ, ಲೈಕ್ ಏನೆಲ್ಲ ಇಂಪಾರ್ಟೆಂಟ್ ಲೈಫಲ್ಲಿ. ಖುಷಿಯಾಗಿರ್ಬೇಕು ಅಂದರೆ ಬೇಸಿಕ್ ನೀಡ್ಸ್ ಏನು ಅದನ್ನೆಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಇವಾಗ. ಮೇ ಬಿ ಮುಂಚೆ ಅವರು ಕ್ಯಾಶುವಲ್ ರಿಲೇಶನ್ಶಿಪ್, ಕ್ಯಾಶುವಲ್ ಡೇಟಿಂಗ್ ಇದಕ್ಕೆಲ್ಲ ಅವ್ರು ಹೋಗ್ತಾ ಇದ್ರು. ಬಟ್ ಇವಾಗ ಯಾವ ಪಾಯಿಂಟಲ್ಲಿ ಇದ್ದಾರೆ ಅಂದರೆ, ಏನಾದರೂ ಒಂದು ಸೀರಿಯಸ್ ರಿಲೇಶನ್ಶಿಪ್ ಬಂದರೆ ಮಾತ್ರ ಅಲ್ಲಿ ನಿಲ್ಲೋಣ ನಾನು, ಅಥವಾ ಸೀರಿಯಸ್ ರಿಲೇಶನ್ಶಿಪ್ ಇದ್ರೆ ಮಾತ್ರ ಅದಕ್ಕೆ ನಾನು ಫೋಕಸ್ ಮಾಡೋಣ. ಅದು ಬಿಟ್ಟರೆ ಟೈಮ್ ಪಾಸ್, ಟೆಕ್ಸ್ಟ್ ಮಾಡೋದಾದ್ರೂ ಆಗಲಿ, ಕಾಲ್ ಮಾಡೋದಾದ್ರೂ ಆಗಲಿ, ಅದ್ರ ಮೇಲೂ ಇವರು ಜಾಸ್ತಿ ಫೋಕಸ್ಡ್ ಆಗಿಲ್ಲ. ತುಂಬ ಸೀರಿಯಸ್ನೆಸ್ ಬಂತೆ ಅವರಿಗೆ ಲೈಫಲ್ಲಿ ಮೇಯ್ನ್ ಆಗಿ. ಆ್ಯಂಡ್ ಯಾವ ಒಂದು ಸಿಚುವೇಶನ್ ಆದರೂ ಅದಕ್ಕೆ ಜಾಸ್ತಿ ರಿಯಾಕ್ಟ್ ಆಗಲ್ಲ. ಅವ್ರಿಗೇನು ಇಂಪಾರ್ಟೆಂಟ್ ಅದ್ರ ಮೇಲೆ ಅವ್ರು ಫೋಕಸ್ಡ್ ಆಗಿರ್ತಾರೆ ಅನ್ನೋದು ಬಿಟ್ಟರೆ ತುಂಬ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು, ತುಂಬ ಲೈಕ್ ಇಲ್ಲದೆ ಇರೋ ಸಿಚುವೇಶನ್, ಇಲ್ಲದೆ ಇರೋ ಒಂದು ಗ್ರೂಪ್ ಮಧ್ಯೆ ಹೋಗೋದು, ಅಲ್ಲಿ ಹೋಗಿ ಮಾತಾಡೋದು ಅದೆಲ್ಲ ಮಾಡಲ್ಲ. ಸೊ ಏನಾದರೂ ವ್ಯಾಲ್ಯೂ ಕೊಡ್ತಾ ಇದೆಯಾ ಲೈಫಲ್ಲಿ, ಎಫರ್ಟ್ ಹಾಕ್ತಾರೆ. ವ್ಯಾಲ್ಯೂ ಇಲ್ವಾ, ಬೇಡ. ಇಂಥ ಒಂದು ಮೈಂಡ್ ಸೆಟ್ಟಲ್ಲಿದ್ದಾರೆ ಅವರು. ಸೊ ಅವರ ಕರೆಂಟ್ ಥಾಟ್ಸ್ ನೋಡೋಣ ನಿಮ್ಮ ಬಗ್ಗೆ ಏನಿದೆ ಅಂತ. ವಾವ್, ಏಸ್ ಆಫ್ ಕಪ್ಸ್, ಫುಲ್ ಆಫ್ ಎಮೋಷನ್ಸ್. ಸೊ ಮೇ ಬಿ ತುಂಬ ಜನಕ್ಕೆ ಇಲ್ಲಿ ಈ ಪರ್ಸನ್ ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ಸುತ್ತೆ, ಅಥವಾ ಕರಿಯರ್ ಅಥವಾ ವರ್ಕ್ ರಿಲೇಟೆಡ್ ಆಗಿ, ಫಿನಾನ್ಸ್ ಅಥವಾ ಯಾವುದೋ ಒಂದು ದುಡ್ಡಿನ ವಿಚಾರವಾಗಿ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಫ್ಯೂಚರ್ ಗೋಲ್ ರಿಲೇಟೆಡ್ ಆಗಿ ಕನೆಕ್ಟ್ ಆಗಿ ತುಂಬ ಜನ ಇಲ್ಲಿ ಆಫೀಸ್ ಎನ್ವಿರಾನ್ಮೆಂಟಲ್ಲಿ ಅಂತ ನಂಗೆ ಫೀಲ್ ಆಗ್ತಾ ಇದೆ. ಸೊ ರೀಸೆಂಟ್ ಆಗಿ ಮೀಟ್ ಆಗಿದ್ದೀರಾ ಅನ್ನೋ ಒಂದು ಫೀಲ್. ಬಿಕಾಸ್ ಏಸ್ ಆಫ್ ಕಪ್ಸ್ ಬಂತು ಅಂದರೆ ಒಂದು ನ್ಯೂ ಎಮೋಷನ್ಸ್ ಬಗ್ಗೆ ಹೇಳುತ್ತೆ ಅದು, ಒಂದು ಫ್ರೆಶ್ ಎಮೋಷನ್ಸ್. ಇವ್ರಿಗೆ ನಿಮ್ಮ ಬಗ್ಗೆ ಮೇ ಬಿ ಜಾಸ್ತಿ ಐಡಿಯಾ ಇಲ್ಲ, ಜಾಸ್ತಿ ನಿಮ್ಮ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ ಅನ್ಕೊತೀನಿ. ಫ್ರೆಶ್ ಎಮೋಷನ್ಸ್, ಈ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ವ, ಹಂಗಾಗ್ಬಿಟ್ಟಿದೆ ಅವ್ರಿಗೆ ನಿಮ್ಮ ಮೇಲೆ. ಅವರ ಥಾಟ್ಸ್ ನಿಮ್ಮ ಬಗ್ಗೆ ಏನಂತ ಅಂದರೆ, ಇವಾಗ ಡೆಫಿನೆಟ್ಲಿ ಯು ಆರ್ ಅ ವೆರಿ ಸ್ವೀಟ್ ಪರ್ಸನ್. ಅವ್ರಿಗೇನೋ ಒಂಥರ ನಿಮ್ಮ ಬಗ್ಗೆ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ, ನಿಮ್ಮ ಒಂದು ಓವರ್ ಆಲ್ ಎನರ್ಜಿ ಅವರಿಗೆ ತುಂಬ ಖುಷಿಯಾಗಿದೆ. ನಿಮ್ಮ ಒಂದು ಓವರ್ ಆಲ್ ಎನರ್ಜಿ ಅವರಿಗೆ ಟೋಟಲ್ ಪಾಸಿಟಿವ್ ಫೀಲ್ಸ್ ತಂದಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಮೇ ಬಿ ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ತುಂಬ ಕೇರಿಂಗ್, ತುಂಬ ಕನ್ಸರ್ನ್ ತೋರಿಸ್ಬಿಟ್ಟು ಮಾತಾಡ್ತಾ ಇದ್ದೀರಿ ಅನ್ಸುತ್ತೆ. ತುಂಬ ಲವ್ನ ಶೇರ್ ಮಾಡ್ಕೊಂಡು ಮಾತಾಡ್ಸಂಗೆ, ಎಲ್ಲೂ ಯಾವ ಕಡೆನೂ ಅವ್ರಿಗೆ ಅನ್ನಿಸ್ಲಿಲ್ಲ ನಿಮಗೊಂದು ಆ್ಯಟಿಟ್ಯೂಡ್ ಇದೆ, ನಿಮಗೆ ಈಗೋಯಿಸ್ಟಿಕ್ ನೀವು ಹಂಗಂತ ಯಾವ ಮೂಮೆಂಟಲ್ಲೂ ಅವ್ರಿಗೆ ಅನಿಸಿಲ್ಲ. ವೆರಿ ಪ್ಯೂರ್ ಇಮೇಜ್ನ ನೋಡ್ಬೋದು. ಲೈಕ್ ಇಲ್ಲಿ ಫ್ಲವರ್ಸ್ ಇದೆ, ದೆರ್ ಈಸ್ ಬಟರ್ಫ್ಲೈ, ದೆರ್ ಈಸ್ ಕೈಂಡ್ ಆಫ್ ವಾಟರ್ ಫ್ಲೋ ಆಗ್ತಾ ಇರೋದು. ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ಟೋಟಲ್ ಪಾಸಿಟಿವ್ ಒಪಿನಿಯನ್ ಇದೆ. ಅವ್ರಿಗೆ ಗೊತ್ತು, ಲೈಕ್ ಯು ಆರ್ ಅ ವೆರಿ ಕೈಂಡ್ ಸೋಲ್, ಕೈಂಡ್ ಹಾರ್ಟೆಡ್, ಸ್ವೀಟ್ ಆ್ಯಂಡ್ ಕೇರಿಂಗ್ ಸೋಲ್. ನೀವು ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡೋದಾಗಲಿ ಎಲ್ಲ ಮಾಡಲ್ಲ, ಎಲ್ಲರನ್ನೂ ಒಂದೇ ರೀತಿ ತಗೊತೀರಾ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮ್ಮ ಪಕ್ಕದಲ್ಲಿ ಒಂದು ಸ್ಮಾಲ್ ಇನ್ಸೆಕ್ಟಿಗೂ ನೀವು ನೋವು ಮಾಡೋದಕ್ಕೆ ಬಿಡಲ್ಲ, ಅಷ್ಟು ಒಂದು ಪ್ಯೂರ್ ಹಾರ್ಟ್. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ 2 ಏಸ್ ಬಂದಿರೋದು ನೋಡಿದ್ರೆ ಏನೋ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳ್ತಾ ಇದೆ. ಇಲ್ಲಿ ಒಂದು ಫ್ರೆಶ್ ಸ್ಟಾರ್ಟ್ ಬಗ್ಗೆ ಹೇಳ್ತಾ ಇದೆ. ಏನಾದರೂ ಇನ್ ಕೇಸ್ ಪಾಸ್ಟಲ್ಲಿ ನಿಮ್ಮದು ಬೇರೆನೇ ಸ್ಟೋರೀಸ್ ಇತ್ತು ಅಂದರೆ ಕೈಂಡ್ ಆಫ್ ಇನ್ ಇಂಡಿಕೇಶನ್ ಒಂದು ನ್ಯೂ ಸ್ಟಾರ್ಟ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೆ, ಒಂದು ಫ್ರೆಶ್ ಸ್ಟಾರ್ಟ್ ಬಗ್ಗೆ. ಪಾಸ್ಟ್ ಎಲ್ಲ ಬಿಟ್ಟು, ಪಾಸ್ಟ್ ಎಲ್ಲ ಮರೆತು ಒಂದು ಫ್ರೆಶ್ ಸ್ಟಾರ್ಟ್ ಬಗ್ಗೆ ಇಲ್ಲಿ ತೋರಿಸ್ತಾ ಇದೆ ಮೆಸೇಜ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅವರ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಪೇಜ್ ಆಫ್ ಕಪ್ಸ್.
I don't know, but so sweetest card this is. Um, ಅಪಾಲಜಿ ಪಾಸಿಬಿಲಿಟಿ ಇದೆ, ಒಂದು ಅಪಾಲಜಿ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮೇ ಬಿ ಅವ್ರು ಬಂದು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾವುದೋ ಒಂದು ಸಿಚುವೇಶನ್ ಏನೋ ಒಂದು ಆಗಿತ್ತು ಅನ್ಸುತ್ತೆ ಮುಂಚೆ, ಬಟ್ ಅದಕ್ಕೊಂದು ಅಪಾಲಜಿ ಕೇಳೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಅವ್ರ ಜೊತೆ ಚೆನ್ನಾಗಿ ಮಾತಾಡಬೇಕು ಅನ್ನೋ ಒಂದು ಥಾಟ್ ಇದೆ. ನನಗೆ ಏನು ಅನಿಸ್ತಾ ಇದೆ ಅಂದರೆ, ನೋ ಮ್ಯಾಟರ್ ನೀವು ಎಷ್ಟು ಚೆನ್ನಾಗಿ ಮುಂಚೆ ಎಷ್ಟು ಚೆನ್ನಾಗಿ ಇರಬಹುದು, ನೋ ಮ್ಯಾಟರ್ ವಾಟ್, ನೀವು ಒಂದು ಕ್ಲೋಸ್ ಬಾಂಡಿಂಗಲ್ಲೇ ಇದ್ರಿ ಅನ್ಸುತ್ತೆ. ಬಟ್ ಈ ಪರ್ಸನ್ಗೆ ನಿಮ್ಮನ್ನ ಫಸ್ಟ್ ಮೂಮೆಂಟಲ್ಲಿ ಯಾವ ಥರ ನೋಡಿದ್ರು, ನಿಮ್ಮನ್ನ ಯಾವ ಥರ ಮಾತಾಡ್ಸಿದ್ರು, ಯಾವ ಥರ ನೀವು ಮಿಂಗಲ್ ಆದ್ರಿ, ಅದೇ ಥಾಟ್ಸ್ ಇವ್ರಿಗೆ ಇವಾಗಲೂ ಇದೆ. ಬಿಕಾಸ್ ಏನೂ ಚೇಂಜಸ್ ಆಗಿಲ್ಲ. ಮೇ ಬಿ ಅವ್ರಿಗೆ ನಿಮ್ಮ ಒಂದು ಚೈಲ್ಡಿಶ್ನೆಸ್ ಇಷ್ಟ, ಅವ್ರಿಗೆ ನಿಮ್ಮ ಒಂದು ಎಲ್ಲ ಒಂದು ಸಿಚುವೇಶನ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾವ ಸಿಚುವೇಶನ್ ಬಗ್ಗೆ ಆದ್ರೂ ನಿಮಗೇನೋ ಒಂದು ಹೇಳೋದಿರುತ್ತೆ. ಆ ಫಸ್ಟ್ ಮೀಟ್ ಏನಿದೆ ಅದ್ರ ಬಗ್ಗೆ ಇವ್ರಿಗೆ ಇನ್ನೂ ನೆನಪಿದೆ. ಆ್ಯಂಡ್ ಆ ಫಸ್ಟ್ ಮೀಟಲ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇತ್ತು, ಏನು ಫೀಲಿಂಗ್ಸ್ ಇತ್ತು, ಅದೇ ಫೀಲಿಂಗ್ಸ್ ಇವಾಗಲೂ ಇದೆ ಅವ್ರಿಗೆ ನಿಮ್ಮ ಮೇಲೆ ಅನ್ಬೋದು. ಸೊ ನಾನು ಮುಂಚೆನೇ ಹೇಳ್ದಂಗೆ, ದಿಸ್ ಈಸ್ ಮೋರ್ ಲೈಕ್ ಲವ್ ಎಟ್ ಫಸ್ಟ್ ಸೈಟ್ ಥರ. ಏನೂ ಚೇಂಜಸ್ ಇಲ್ಲ. ವೆರಿ ಫ್ರೆಶ್, ವೆರಿ ಮಚ್ ಪ್ಯೂರ್. ಆ್ಯಂಡ್ ಪೇಜ್ ಬಂದಿದೆ, ಏಸ್ ಬಂದಿದೆ. ಏನೋ ಒಂದು ಸ್ಟಾರ್ಟ್ ಬಗ್ಗೆ ಹೇಳ್ತಾ ಇದೆ ಇಲ್ಲಿ. ನನಗೆ ತುಂಬ ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇದೆ, ನಿಮ್ಮಿಬ್ರಿಗೂ ಇನ್ನೂ ಒಂದು ಡೀಪ್ ಕಾನ್ವರ್ಸೇಷನ್ ಆಗಿಲ್ಲ. ಒಬ್ರಿಗೊಬ್ರು ಡೀಪಾಗಿ ಇನ್ನೂ ಒಬ್ರಿಗೊಬ್ರ ಬಗ್ಗೆ ಗೊತ್ತಿಲ್ಲ. ಮೇನ್ ಆಗಿ ನೋಡ್ತಾ ಇರೋದು ಕೈಂಡ್ ಆಫ್ ಆ ಒಂದು ಚೈಲ್ಡಿಶ್ ಒಪಿನಿಯನೇ ಇದೆ ಅವ್ರಿಗೆ ನಿಮ್ಮ ಬಗ್ಗೆ. ಈ ಒಂದು ನೀವು ಟೈಮ್ ಸ್ಪೆಂಡ್ ಮಾಡಿದ್ರು ನಿಮ್ಮ ಒಂದು ಡೀಪ್ ಎಮೋಷನ್ಸ್ ಹೆಂಗೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ನೀವು ಕಮಿಟ್ಮೆಂಟಿಗೆ ಬಂದರೆ ಹೆಂಗಿರ್ತೀರಾ, ಲೈಕ್ ನೋ ಐಡಿಯಾ ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ಇಟ್ಸ್ ಅ ಫ್ರೆಶ್ ಫೀಲಿಂಗ್ ಅವ್ರಿಗೆ ನಿಮ್ಮ ಮೇಲೆ ಇರೋದು. ಆ್ಯಂಡ್ ಅವ್ರು ಗ್ರೌಂಡೆಡ್ ಎನರ್ಜಿಲಿ ಇರೋದ್ರಿಂದ ಎಲ್ಲದನ್ನು ಒಂಥರ ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಲೈಫಲ್ಲಿ. ಮೇಯ್ನಾಗಿ ಅದನ್ನ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, ಏನು ಅವರಿಗೆ ಲೈಕ್ ಯಾಕೋ ಅವರು ಅಪ್ರೋಚ್ ಮಾಡ್ತಾ ಇಲ್ಲ ನಿಮ್ಮನ್ನ, ವಾಟ್ ಈಸ್ ಹೋಲ್ಡಿಂಗ್ ದೆಮ್ ಬ್ಯಾಕ್ ಅಂತ ನೋಡೋಣ. ದೇರ್ ಈಸ್ 2 of Pentacles ವಿತ್ ದಿ ಹ್ಯಾಂಗ್ಡ್ ಮ್ಯಾನ್. 2 of Pentacles ಬಂದಿದೆ ಅಂದರೆ ವಿತೌಟ್ ಎನಿ ಡೌಟ್ ಲೈಫಲ್ಲಿ ತುಂಬ ಸಿಚುವೇಶನ್ಸ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವರ ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ಅವರ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಮೇ ಬಿ ಅವರ ಫ್ಯಾಮಿಲಿಲಿ ಇವರೇ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಅಂತ ನನಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ತುಂಬ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಫಿನಾನ್ಷಿಯಲಿ ಅಥವಾ ಕರಿಯರ್ ವೈಸ್ ಆಗಿ ಅಲ್ಲಿ ಏನೋ ಒಂದು ಹೊಸ ರಿಸ್ಕ್ ತಗೊತಾ ಇದ್ದಾರೆ. ಮೇಯ್ನಾಗಿ ಇವಾಗ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ ಮೇಯ್ನಾಗಿ. ಸೊ ಕೈಂಡ್ ಆಫ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೇ ಬಿ ಎಮೋಷನ್ಸಿಗೆ ಅಥವಾ ನಿಮಗೆ ಅಥವಾ ಈ ಕನೆಕ್ಷನ್ಗೆ ಟೈಮ್ ಕೊಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ವೇನೋ ಅನ್ನೋ ಫೀಲಲ್ಲಿದೆ ನನಗೆ ಯಾಕೋ. ಅವ್ರು ಇನ್ನೂ ಇವ್ಯಾಲ್ಯುವೇಟ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಯಾವುದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡಲಿ ಇವಾಗ, ಈ ಕನೆಕ್ಷನ್ ನಿಜವಾಗ್ಲೂ ಇಂಪಾರ್ಟೆನ್ಸ್ ಕೊಡಬೇಕಾ, ಕೊಟ್ಟರೆ ಇದಕ್ಕೊಂದು ವ್ಯಾಲ್ಯೂ ಇದೆಯಾ, ಈ ಥರ ಒಂದು ಭಾವನೆಯಲ್ಲಿದ್ದಾರೆ. ಬಟ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ತುಂಬ ಬ್ಯುಸಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಎಲ್ಲೂ ಸ್ಟಾಪ್ ಆಗಿಬಿಟ್ಟು ಎಲ್ಲೂ ಒಂದು ಇಂಪಾರ್ಟೆನ್ಸ್ ಕೊಡೋದಕ್ಕೂ ಟೈಮ್ ಇಲ್ಲ ಅವರಿಗೆ. ಅಂದರೆ ಮಾತಾಡ್ಸೋದಕ್ಕೂ ಅಥವಾ ನಿಮ್ಮ ಬಗ್ಗೆ ಇನ್ನೂ ಡೀಪ್ ನಾಲೆಡ್ಜ್ ಬೇಕು ಅಂದರೆ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ ಡೆಫಿನೆಟ್ಲಿ ಒಂದು ಪೇಜ್ ಆಫ್ ಕಪ್ಸ್ ಪ್ರಕಾರ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಅವ್ರಿಗೂ ಗೊತ್ತು ನೀವು ಅವ್ರ ಮೇಲೆ ಅಟ್ರ್ಯಾಕ್ಟ್ ಆಗಿದ್ದೀರಾ, ನಿಮಗೂ ಅವ್ರ ಕಂಡ್ರೆ ಇಷ್ಟ ಇದೆ ಅಂತ. ಬಟ್ ನನಗೇನು ಅನಿಸ್ತಾ ಇದೆ ಅಂದರೆ, ಫಸ್ಟ್ಲಿ ಈ ಪರ್ಸನ್ ಅವರ ಕರಿಯರ್, ಅವರ ಫ್ಯೂಚರ್ ಗೋಲ್ಸ್, ಅವರ ಫಿನಾನ್ಷಿಯಲ್ ಸಿಚುವೇಶನ್ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಇದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ. ಸೊ ಆ ಒಂದು ವಿಚಾರದಿಂದ ಅವರು ಎಮೋಷನಲ್ ಸಿಚುವೇಶನಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇಲ್ಲ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಏನೋ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಇವರಿಗೆ ವಿತೌಟ್ ಎನಿ ಡೌಟ್. ಸಮಥಿಂಗ್ ಅವ್ರ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನಲ್ಲಿ ಇದ್ದರು, ಅಥವಾ ಅವರು ಒಂದು ರೊಮ್ಯಾಂಟಿಕ್ ಸಿಚುವೇಶನಲ್ಲಿ ಇದ್ದರು ಮುಂಚೆ. ಆ ಒಂದು ಸಿಚುವೇಶನ್, ಆ ಒಂದು ರಿಲೇಶನ್ಶಿಪ್ ತುಂಬ
ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ನೋಡ್ತಾ ಇದ್ದೀನಿ. ಆ ಒಂದು ಕಾರಣಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಏನು ನಿಮ್ಮ ಜೊತೆ ಮಾತಾಡೋದಕ್ಕೂ ಏನು ನೆಕ್ಸ್ಟ್ ಇದನ್ನ ತಗೊಂಡು ಹೋಗೋದಕ್ಕೂ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇಷ್ಟ ಇದ್ರೂ ಅದನ್ನು ಹೇಳಬೇಕಾ ಬಿಡಬೇಕಾ ಅನ್ನೋದನ್ನ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಹ್ಯಾಂಗ್ಡ್ ಮ್ಯಾನ್ ಒಂದು ಸ್ಯಾಕ್ರಿಫೈಸ್ ಬಗ್ಗೆನೂ ಮಾತಾಡುತ್ತೆ. ಸೊ ಎಲ್ಲೋ ಒಂದು ಕಡೆ ಅವ್ರ ಥಾಟಲ್ಲಿದೆ, ಓಕೆ ನನಗೆ ಇವಾಗ ಕರಿಯರ್ ಫೋಕಸ್ ಮಾಡಬೇಕು ಅಥವಾ ನನ್ನ ರೆಸ್ಪಾನ್ಸಿಬಿಲಿಟಿ ಬಗ್ಗೆ, ನನ್ನ ಪ್ರಿಯಾರಿಟೀಸ್ ಬಗ್ಗೆ ಫೋಕಸ್ ಮಾಡಬೇಕು ಅಂದರೆ ನಾನು ಈ ಪರ್ಸನ್ನ ಅಷ್ಟು ಡೀಪಾಗಿ ತಗೊಳ್ಳೋದು ಬೇಡ. ಹೀಗೆ ಈ ಥರ ಒಂದು ಥಾಟಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್, ಒಂದು ಸ್ಟಕ್ ಫೀಲಿಂಗಲ್ಲಿದ್ದಾರೆ. ಆ್ಯಂಡ್ ಒಂದು ಬೇಕಂದರೆ ಇನ್ನೊಂದು ಬಿಡಬೇಕು ಅನ್ನೋ ಒಂದು ಸಿಚುವೇಶನಲ್ಲಿ ಇದ್ದೀರಾ ನೀವು. ಮೇ ಬಿ ನಿಮ್ಮನ್ನು ಚೂಸ್ ಮಾಡಬೇಕು ಅಂದರೆ ಅವ್ರ ಲೈಫಲ್ಲಿ ಇನ್ನೇನೋ ಒಂದನ್ನು ಗಿವ್ ಅಪ್ ಮಾಡಬೇಕು ಅನಿಸುತ್ತೆ. ಅವ್ರಿಗೆ ಹೆಂಗಂತ ಅಂದರೆ ಅವರ ಒಂದು ಡ್ರೀಮ್ ಇತ್ತು, ಮುಂಚೆಯಿಂದನೂ ಇತ್ತು, ನೀವು ಸಿಗೋದಕ್ಕೂ ಮುಂಚೆನೇ ಇತ್ತು ಐ ಗೆಸ್. ಮೇ ಬಿ ನಿಮ್ಮನ್ನ ಚೂಸ್ ಮಾಡಬೇಕು ಅಂದರೆ ಆ ಡ್ರೀಮ್ನ ಅವರು ಬಿಟ್ಕೊಡ್ಬೇಕು. ಹಾಗೆ ಈ ಒಂದು ಮೂಮೆಂಟಲ್ಲಿದ್ದಾರೆ. ಕೈಂಡ್ ಆಫ್ ಡಿಫಿಕಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ಏನು ಚೂಸ್ ಮಾಡೋದಕ್ಕೂ, ಏನನ್ನು ಆಪ್ಟ್ ಮಾಡೋದಕ್ಕೂ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಿಮಗೆ ಏನು ಇಂಪಾರ್ಟೆಂಟ್ ಮೆಸೇಜ್ ಅವ್ರು ಸೆಂಡ್ ಮಾಡ್ತಾ ಇದ್ದಾರೆ? ಬಿಕಾಸ್ ನೀವು ಈ ವಿಡಿಯೋನ ನೋಡಿದ್ರಿ ಅಂದರೆ ಡೆಫಿನೆಟ್ಲಿ ದೇರ್ ಇಸ್ ಅನ್ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ಯು ವಿತೌಟ್ ಎನಿ ಡೌಟ್ ಅಲ್ವಾ? ಸೊ ಇವಾಗ ನೋಡೋಣ ನೆಕ್ಸ್ಟ್ ನಿಮಗೇನು ಮೆಸೇಜ್ನ ಅವ್ರು ಸೆಂಡ್ ಮಾಡ್ತಾರೆ, ಹೆಂಗೆ ಸೆಂಡ್ ಮಾಡ್ತಾರೆ, ಆ ಮೆಸೇಜ್ ಏನಾಗಿರುತ್ತೆ, ಏನರ ಬಗ್ಗೆ ನೀವು ಕಮ್ಯುನಿಕೇಟ್ ಮಾಡ್ತೀರಾ, ಅಥವಾ ಈ ರಿಲೇಷನ್ಶಿಪ್ ಎಲ್ಲಿಗೆ ತೊಗೊಂಡೋಗುತ್ತೆ? ದೇರ್ ಇಸ್ ಟವರ್, ದೇರ್ ಇಸ್ 3 of Wands. ಟವರ್ ನಿಮಗೆಲ್ಲ ಗೊತ್ತಿರಬಹುದು, ಕೈಂಡ್ ಆಫ್ ನೆಗೆಟಿವ್ ಕಾರ್ಡ್. ರಿಲೇಷನ್ಶಿಪ್ ಅಥವಾ ಲವ್ ಬಗ್ಗೆ ಬಂದಾಗ ಇದು ಹೇಗೆ ಅಂತ ಅಂದರೆ ಕಂಪ್ಲೀಟ್ಲಿ ಶೇಕನ್ ಅಪ್, ಫುಲ್ ಕಟ್ಟಿದೆಲ್ಲ ಬಿದೋಗ್ಬಿಡೋದು ಆ ಥರ. ಸೊ ಮೇ ಬಿ ಎಲ್ಲೋ ಒಂದು ಕಡೆ ಅವರಿಗೆ ಆ ಯೋಚನೆ ಇದೆ, ತುಂಬ ನಾನು ಇದನ್ನ ಸೀರಿಯಸ್ನೆಸ್ ಕೊಟ್ಟಿದ್ದೆ ಮುಂಚೆ, ಇದಕ್ಕೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ, ಬಟ್ ಇದು ನನಗೆ ಏನು ರಿಟರ್ನ್ ಆಗಿ ಒಳ್ಳೇದು ಮಾಡಲಿಲ್ಲ ಅನ್ನೋ ಒಂದು ಥಾಟಲ್ಲಿದೆ. ಮೇ ಬಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ನಂಬಿಕೆ ಇತ್ತು, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದನ್ನು ಮುರಿದೋಯ್ತು, ಏನೋ ಒಂದು ಆಯಿತು. ಲೈಕ್ ಮೇ ಬಿ ನೀವು ತುಂಬ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಮೇಯ್ನಾಗಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ವಿತ್ ದ ಟವರ್ ಕಾರ್ಡ್ ಮೇ ಬಿ ಅವರಿಗೆ ಎಲ್ಲದೂ ಲೈಕ್ ಇವಾಗ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿರ್ಬೋದು, ಏನೋ ಒಂದು ಆಗಿದೆ, ಬಟ್ ಅದನ್ನೆಲ್ಲ ಬಿಟ್ಟು ಒಂದು ನ್ಯೂ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಥಾಟಲ್ಲಿದ್ದಾರೆ. ವಿತ್ 3 of Wands ಡೆಫಿನೆಟ್ಲಿ ಮೇ ಬಿ ನಿಮ್ಮದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಥವಾ ಲಾಂಗ್ ಡಿಸ್ಟೆನ್ಸ್ ಕನೆಕ್ಷನ್ ಅನಿಸುತ್ತೆ. ದೇ ವುಡ್ ಲೈಕ್ ಟು ಮೀಟ್ ಯು ಅನ್ನೋದನ್ನ ನೋಡ್ತಾ ಇದ್ದೀನಿ. ನೀವಿರೋ ಪ್ಲೇಸಿಗೆ ಬುಕ್ ಮಾಡಿಬಿಟ್ಟು ಟ್ರಾವೆಲ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ದೇ ವಾಂಟ್ ಟು ಮೀಟ್ ಯು. ಮೇಯ್ನಾಗಿ ಅವರ ಮೆಸೇಜ್ ನಿಮಗೆ ಏನಂತ ಅಂದರೆ, ಆಗಿದ್ದೇನೆಲ್ಲ ಮರ್ತು ಬಿಡೋಣ, ಏನೆಲ್ಲ ವರ್ಕೌಟ್ ಆಗಿಲ್ಲ ಅದನ್ನ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ. ನಂಗೆ ಗೊತ್ತು ಸಿಚುವೇಶನ್ ಅಥವಾ ಈ ರಿಲೇಷನ್ಶಿಪ್ ತುಂಬ ಬ್ಯಾಡ್ ವೇಯಲ್ಲಿ ಎಂಡ್ ಆಯಿತು, ತುಂಬ ಟ್ರಸ್ಟ್ ಇತ್ತು ಇಬ್ರಿಗೂ ಒಬ್ರ ಮೇಲೆ, ಬಟ್ ಇಬ್ಬರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ. ಇಬ್ಬರು ಒಬ್ರನ್ನೊಬ್ರನ್ನ ಗ್ರಾಂಟೆಡ್ ಆಗಿ ತಗೊಂಡು ಏನೇನೋ ಒಂದು ಡಿಸಿಷನ್ ತಗೋಬಿಟ್ಟಿದ್ದೀರಾ. ಬಟ್ ಎಲ್ಲ ಬಿದ್ದೋಗ್ಲಿ, ಒಂದು ನ್ಯೂ ಸ್ಟಾರ್ಟ್. ನಾನು ಮುಂಚೆನೇ ಹೇಳ್ದಂಗೆ ಏಸಸ್ ಬಂದಿದೆ ಇಲ್ಲಿ. ಎಲ್ಲೋ ಒಂದು ಕಡೆ ಅವರಿಗೊಂದು ಫ್ರೆಶ್ ಸ್ಟಾರ್ಟ್ ಬೇಕು ನಿಮ್ಮ ಜೊತೆ. ಅವರ ಮೆಸೇಜ್ ನಿಮಗೆ ಬಂದ್ಬಿಟ್ಟು ಪಾಸ್ಟನ್ನೆಲ್ಲ ಮರೆತು ಒಂದು ಐ ನೋ ತುಂಬ ಕೆಟ್ಟದಾಗಿ ಎಂಡ್ ಆಗಿದೆ, ಅಥವಾ ತುಂಬ ಒಂದು ಚಾಲೆಂಜಿಂಗ್ ಫೇಸಲ್ಲಿ ಎಂಡ್ ಆಗಿದೆ. ಆ್ಯಂಡ್ ಇವಾಗ ಯಾವ ಮೂಮೆಂಟಲ್ಲಿ ಇದ್ದೀರಾ ನೀವಿಬ್ರು ಅಂದರೆ ಒಬ್ರಿಗೊಬ್ರು ಟ್ರಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಿದೆ, ಒಬ್ರನ್ನೊಬ್ರು ಈ ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ರ ಬಗ್ಗೆ ಯೋಚನೆ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಬಟ್ ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಒಂದು ಕೈಂಡ್ ಆಫ್ ಒಂದು ನ್ಯೂ ಸ್ಟಾರ್ಟ್ ಬಗ್ಗೆ ಯೋಚನೆ ಮಾಡೋಣ ಅನ್ನೋದು. ಆ್ಯಂಡ್ ವಿತ್ 3 of Wands ಇಮೇಜ್ನ ನೋಡ್ಬೋದು, ಏನೋ ಒಂದು ವೆಯ್ಟ್ ಮಾಡ್ತಾ ಇರೋದು. ಮೇ ಬಿ ಅವರು ನಿಮ್ಮ ಒಂದು ಮೆಸೇಜ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅವರು ನಿಮ್ಮ ಒಂದು ರೆಸ್ಪಾನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅವರೇನೋ ಚಾಟ್ ಮಾಡಿದ್ದಾರೆ, ಅವರೇನೋ ಸೆಂಡ್ ಮಾಡಿದ್ದಾರೆ ಟೆಕ್ಸ್ಟ್ ಆಲ್ರೆಡಿ, ಬಟ್ ನಿಮ್ಮಿಂದ ಅದಕ್ಕೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಸಿಕ್ಕಿಲ್ಲ. ಈ ಒಂದು ಬೇರೆ ಆದಮೇಲೆ ನಿಮ್ಮಿಂದ ಯಾವುದೇ ಒಂದು ರೆಸ್ಪಾನ್ಸ್ ಬಂದಿಲ್ಲ ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ.
ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಕಡೆಯಿಂದ ಏನೋ ಒಂದು ರೆಸ್ಪಾನ್ಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಮೇಯ್ನಾಗಿ ಅಂತ ನೋಡ್ತಾ ಇದ್ದೀನಿ. ಸೊ ದೇ ವಾಂಟ್ ಟು ಲೆಟ್ ಯು ನೋ ದೇ ಆರ್ ಸ್ಟಿಲ್ ವೇಟಿಂಗ್ ಫಾರ್ ಯು, ದೇ ಆರ್ ಸ್ಟಿಲ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಓಕೆ, ಸೊ ಎಸ್, ಒಂದು ಡೀಪ್ ಮೆಸೇಜ್. ಮೇ ಬಿ ನಿಮ್ಮಿಬ್ರು ಮಧ್ಯ ತುಂಬಾನೇ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರಿ, ತುಂಬಾನೇ ಮಂತ್ಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರಿ ಅಂತ ಐ ಫೀಲ್. ಫೈನಲಿ ಅವ್ರಿಗೆ ಎಂಡ್ ಮಾಡಬೇಕು, ಅಂದರೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಮಾಡಬೇಕು. ಇನ್ ಕೇಸ್ ನಿಮಗೊಂದು ಕ್ವೆಶನ್ ಇದ್ರೆ ಅವ್ರು ನೀವು ಮತ್ತೆ ಅವ್ರ ಲೈಫಲ್ಲಿ ಹೋದರೆ ಅವ್ರು ನಿಜವಾಗ್ಲೂ ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರಾ, ಒಂದು ಫ್ರೆಶ್ ಸ್ಟಾರ್ಟಿಗೆ ಎಸ್ ಅಂತಾರ ಅಂತ ನಿಮ್ಮ ಕ್ವೆಶನ್ ಆಗಿದ್ರೆ, ಎಸ್ ಡೆಫಿನೆಟ್ಲಿ ವೆಯ್ಟ್ ಇನ್ಫ್ಯಾಕ್ಟ್ ಅವರು ನಿಮ್ಮ ರೆಸ್ಪಾನ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಏನಾದ್ರು ಇನಿಷಿಯೇಟಿವ್ ಬರಲಿ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಯಾವಾಗ ನಿಮ್ಮನ್ನ ಅವರು ರೀಚ್ ಔಟ್ ಆಗ್ತಾರೆ. ನೀವೇನಾದ್ರು ಟೆಕ್ಸ್ಟೇ ಮಾಡಲಿಲ್ಲ, ಕಾಲೇ ಮಾಡಲಿಲ್ಲ ಅಂದರೆ ಯಾವಾಗ ರೀಚ್ ಔಟ್ ಆಗ್ತಾರೆ ಅಂತ ನೋಡೋಣ. ಟೂ ಆಫ್ ವಾನ್ಸ್ ಒಂದು ಪ್ಲಾನಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ಟೂ ಆಫ್ ವಾನ್ಸ್ ಒಂದು ಸ್ಟ್ಯಾಗ್ನೆಂಟ್ ಕಾರ್ಡ್ ಎಟ್ ದ ಸೇಮ್ ಟೈಮ್. ಮೇ ಬಿ ನಿಮ್ಮ ಒಂದು ರೆಸ್ಪಾನ್ಸ್ ಬರೋ ತನಕ ಅವರು ಜಾಸ್ತಿ ಇನಿಷಿಯೇಟಿವ್ ತಗೊಳ್ಳಲ್ಲ ಅಂತ ವಾಟ್ ಐ ಫೀಲ್. ಆ್ಯಂಡ್ ಇಫ್ ಯು ಆಸ್ಕ್ ಮೀ ದ ಟೈಮಿಂಗ್ ಬಂದ್ಬಿಟ್ಟು ಬೈ ದ ಎಂಡ್, ಇವಾಗ ನೀವು ಯಾವಾಗ ಈ ವಿಡಿಯೋನ ನೋಡ್ತಾ ಇದ್ದೀರಾ, ವಿತಿನ್ ನೆಕ್ಸ್ಟ್ 2 months ಇವ್ರು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಫೈನಲಿ ಒಂದು ಬ್ಲಾಕ್ ಸಿಚುವೇಶನ್ ಅನ್ಬ್ಲಾಕ್ ಆಗುತ್ತೆ. ಆ್ಯಂಡ್ ಫೈನಲಿ ಏನೆಲ್ಲ ಈ ಕಮ್ಯುನಿಕೇಶನ್ ಬಾಕಿ ಇತ್ತು ಅದು ಓಪನ್ ಅಪ್ ಆಗುತ್ತೆ. ತುಂಬ ದೂರದಲ್ಲಿಲ್ಲ, ವಿತಿನ್ 2 months ದಿಸ್ ಪರ್ಸನ್ ವಿಲ್ ಅಪ್ರೋಚ್. ಓಕೆ, ಸೊ ಇವಾಗ ನೋಡೋಣ ಅಡ್ವೈಸ್. ನಿಮಗೆ ಅಡ್ವೈಸ್ಗೆ ಹೋಗೋದಕ್ಕೂ ಮುಂಚೆ ನಾನು ಸ್ವಲ್ಪ ಏಂಜಲ್ಸ್ ಮೆಸೇಜ್ ನಿಮಗೋಸ್ಕರ ಪುಲ್ ಮಾಡಬೇಕು ಈ ರಿಲೇಶನ್ಶಿಪ್ ಬಗ್ಗೆ. ಏಂಜಲ್ಸ್ ಮೆಸೇಜ್ ಏನಿದೆ ಫಾರ್ ಗ್ರೂಪ್ 1? ವಾಟ್ಸ್ ದ ಏಂಜಲ್ಸ್ ಮೆಸೇಜ್ ಫಾರ್ ಗ್ರೂಪ್ 1? ಬಿ ಅಸರ್ಟಿವ್, ಅಂದರೆ ಯಾವ ಮೂಮೆಂಟಲ್ಲಿ ಬೇಕಿದ್ರೂ ಇವರ ಒಂದು ಚಾಟ್ ಅಥವಾ ಇವರು ಅನ್ಬ್ಲಾಕ್ ಮಾಡ್ಬೋದು ನಿಮ್ಮನ್ನ. ಮೇ ಬಿ ಅವ್ರು ಬ್ಲಾಕ್ ಮಾಡಿದ್ದಾರೆ ಐ ಗೆಸ್. ಯಾವ ಮೂಮೆಂಟಲ್ಲಿ ಬೇಕಿದ್ರು ಅನ್ಬ್ಲಾಕ್ ಮಾಡ್ಬೋದು, ಯಾವ ಮೂಮೆಂಟಲ್ಲಿ ಬೇಕಿದ್ರು ನೀವು ಒಂದು ಟೆಕ್ಸ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ತುಂಬ ಅಸರ್ಟಿವ್ ಆಗಿರಿ ಗ್ರೂಪ್ 1. ಆ್ಯಂಡ್ ಇಂಪ್ರೂವಿಂಗ್ ಹೆಲ್ತ್. ಇನ್ ಕೇಸ್ ನೀವು ಈ ಸಿಚುವೇಶನ್ನಿಂದ ನಿಮ್ಮ ಹೆಲ್ತ್ಗೆ ಏನಾದರೂ ಪ್ರಾಬ್ಲಮ್ ಕೊಡ್ತಾ ಇದ್ದರೆ, ಕೊಡಲ್ಲ ಬಟ್ ಏನೋ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನಲ್ಲಿದ್ದರೆ, ಲೈಕ್ ಡಿಪ್ರೆಷನ್, ಸ್ಟ್ರೆಸ್, ಆ್ಯಂಗ್ಸೈಟಿಯಲ್ಲಿದ್ದರೆ ಅದರಿಂದ ಓವರ್ಕಮ್ ಆಗಿ. ಬಿಕಾಸ್ ಐ ಫೀಲ್ ಇಷ್ಟೊಂದು ಟೆನ್ಷನ್ ತಗೊಳ್ಳೋ ಸಿಚುವೇಶನ್ ಆಗಿಲ್ಲ, ಅಷ್ಟೊಂದು ವರ್ಸ್ ಆಗಿಲ್ಲ. ಆ್ಯಂಡ್ ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಏನಾದ್ರು ಕ್ವೆಶನ್ ಇದ್ದರೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನಿಮ್ಮ ಹೆಲ್ತ್ ಡೆಫಿನೆಟ್ಲಿ ವೆರಿ ಸೂನ್ ಒಂದು ಸ್ಟೇಬಲ್ ಸಿಚುವೇಶನಿಗೆ ಬರುತ್ತೆ ಅಂತ. ಓಕೆನಾ? ಸೊ ಇವಾಗ ನೋಡೋಣ ನಿಮಗೆ ಅಡ್ವೈಸ್ ಏನು ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅಂತ. ಕ್ವೀನ್ ಆಫ್ ಕಪ್ಸ್. ವಾವ್, ಕ್ವೀನ್ ಆಫ್ ಕಪ್ಸ್ ಒಂದು ವೆರಿ ಕೇರಿಂಗ್, ವೆರಿ ಸೆನ್ಸಿಟಿವ್, ವೆರಿ ನರ್ಚರಿಂಗ್ ಕಾರ್ಡ್ ಅಂತ ಹೇಳ್ಬೋದು. ಸೊ ಐ ಫೀಲ್ ನಿಮ್ಮ ಒಂದು ಈ ಬಾಂಡಿಂಗ್ ಇದೆ ಅಲ್ವಾ, ಇದು ನಾಟ್ ಜಸ್ಟ್ ಕೇರಿಂಗ್ ಅಂತ ಅಲ್ಲ, ಡೀಪ್ ಎಮೋಷ್ನಲಿ ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ಆ್ಯಂಡ್ ಈ ಪರ್ಸನ್ ಏನಿದ್ದಾರೆ, ನಿಮ್ಮ ಎಮೋಷನಲಿ ಲೋ ಸಿಚುವೇಶನ್ ಯಾವಾಗೆಲ್ಲ ನಿಮಗೆ ಫೀಲ್ ಆಗುತ್ತೆ ಅವಾಗೆಲ್ಲ ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಪ್ರೊಟೆಕ್ಷನ್ ಆಗಿರ್ತಾರೆ. ನಿಮ್ಮ ನೆಗೆಟಿವಿಟೀಸ್ ಅಥವಾ ನಿಮಗೆ ಯಾವುದೇ ಒಂದು ಡೌನ್ಫಾಲಲ್ಲಿ ಒಬ್ಬರು ಸಪೋರ್ಟ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಆ ಥರ ಒಂದು ಬಾಂಡಿಂಗ್ ಅಂತಲೇ ಹೇಳ್ಬೋದು. ದಿಸ್ ಇಸ್ ಅ ಜಡ್ಜ್ಮೆಂಟ್ ಕಾರ್ಡ್. ಐ ಗೆಸ್ ದಿಸ್, ಲೆಟ್ ಮೀ ಕ್ರಾಸ್ ಚೆಕ್. ದಿಸ್ ಇಸ್ ಜಡ್ಜ್ಮೆಂಟ್ or this is justice? Yeah, as I told, this is judgment. 20 number ಇರೋದ್ರಿಂದ it's a judgment. Okay,
So, what I feel is it was a destiny, I guess. ಏನೆಲ್ಲ ಆಯಿತು ಆಗಿದ್ದು ಫಾರ್ ಅ ರೀಸನ್. ಮೇ ಬಿ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ದೇವ್ರು ಕೊಡಬೇಕಿತ್ತು ಅಥವಾ ಯೂನಿವರ್ಸ್ ಕೊಡಬೇಕಿತ್ತು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್. ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಬಟ್ ಸ್ಟಿಲ್ ಇದರಿಂದ ನೀವು ಕಲ್ತಿದ್ದು ತುಂಬಾ ಇದೆ ಅಲ್ವಾ. ಇಬ್ರಿಗೊಬ್ರು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿದೆ. ಮೇ ಬಿ ಈ ಒಂದು ಸೆಪ್ರೇಷನಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ರಿ ನೀವು. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಜೊತೆ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಇಟ್ಸ್ ಕೈಂಡ್ ಆಫ್ ವೆರಿ ಕ್ಲಿಯರ್ ನಿಮ್ಮಿಬ್ರು ಮಧ್ಯೆ ಒಂದು ಡೀಪ್ ಎಮೋಷನಲ್ ಕನೆಕ್ಷನ್ ಇದೆ. ಮೇ ಬಿ ನೀವು ಅದನ್ನ ಇಗ್ನೋರ್ ಮಾಡ್ತಿರ್ಬೋದು ಅಥವಾ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊತಿರ್ಬೋದು ಗ್ರೂಪ್ 1. ಬಟ್ ಈ ಪರ್ಸನ್ ಏನು ನಿಮ್ಮ ಮನಸ್ಸಲ್ಲಿದ್ದಾರೆ, ಅವ್ರು ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾರೆ, ಅವ್ರು ನಿಮ್ಮ ಬಗ್ಗೆ ತುಂಬ ಅಫೆಕ್ಷನ್ ಆಗಿ ಯೋಚನೆ ಮಾಡ್ತಾರೆ. ಆ್ಯಂಡ್ ಇನ್ ಎವ್ರಿ ವೇ ಅವ್ರು ನಿಮ್ಮ ವೆಲ್ ವಿಷರ್ ಆಗಿರ್ತಾರೆ ಬಿಟ್ರೆ ದೆಲ್ ನೆವರ್ ನಿಮ್ಮ ಬಗ್ಗೆ ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದು ಮಾಡಲ್ಲ. ನಿಮಗೆ ಯಾವತ್ತೂ ಕಷ್ಟ ಆಗಲಿ ಅಂತ ಬಯಸೋರೇ ಅಲ್ಲ ಅಂತ ಒಂದು ಪರ್ಸನ್ ಅಂತ ಹೇಳ್ಬೋದು. ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್ ಗ್ರೂಪ್ 1ಗೆ. ಏನನ್ನಿಸ್ತು ಅಂತ ಹೇಳಿ ಗಾಯ್ಸ್ ಕಮೆಂಟ್ ಸೆಕ್ಷನಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು ಮೆಸೇಜ್. ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಮೆಸೇಜ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದಂತ ಮರೀಲೇಬೇಡಿ. ನೆಕ್ಸ್ಟ್ ಆಪ್ಷನ್ ಹೋಗೋದಕ್ಕೂ ಮುಂಚೆ ಪರ್ಸ್ನಲ್ ರೀಡಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೂ ಸೇಮ್ ನಂಬರ್ಗೆ ಟೆಕ್ಸ್ಟ್ ಮಾಡಿ ಗಾಯ್ಸ್. ಓಕೆ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ರಿ ಅಥವಾ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ಎಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಥವಾ ಮೆಸೇಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋದು ಸೇಮ್ ನಂಬರ್. ಓಕೆ, ಸೊ ತಡ ಮಾಡ್ದಾನೆ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಮೆಸೇಜಸ್ ಇದೆ ಫಾರ್ ಗ್ರೂಪ್ 2 ಆರ್ ಸೆಕೆಂಡ್ ಇಮೇಜ್ ಚೂಸ್ ಮಾಡಿದವ್ರಿಗೆ. ಓಕೆ, ಸೊ ಲೆಟ್ಸ್ ಸಿ ಗೈಸ್. ಫಸ್ಟಿಗೆ ಬಂದ್ಬಿಟ್ಟು ನೀವು ಮನಸ್ಸಲ್ಲಿ ಇಟ್ಕೊಂಡಿರೋ ಪರ್ಸನ್, ಅವರ ಕರೆಂಟ್ ಎನರ್ಜಿ ಏನು? ಐ ಹೋಪ್ ಇಲ್ಲಿ ಲೈಟ್ ಬೀಳ್ತಿದೆ. ಓಕೆ, ಅವರ ಕರೆಂಟ್ ಎನರ್ಜಿ, ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ಕರೆಂಟ್ಲಿ ಅವ್ರು ಏನು ಥ್ರೂ ಹೋಗ್ತಾ ಇದ್ದಾರೆ ನೋಡೋಣ. ಓಕೆ, ಸೊ ಲೆಟ್ಸ್ ಸಿ ವಾಟ್ಸ್ ದೇರ್ ಫಾರ್ ಗ್ರೂಪ್ 2. ಓಕೆ, ಲೆಟ್ಸ್ ಕೀಪ್ ಇಟ್ ದಿಸ್ ವೇ. ಆ್ಯಂಡ್ ದೆನ್ ಇವಾಗ ದೇರ್ ಕರೆಂಟ್ ಥಾಟ್ಸ್ ಅಬೌಟ್ ನಿಮ್ಮ ಮೇಲೆ ಏನು ಅವ್ರ ಥಾಟ್ಸ್. ಓಕೆ, ದೆನ್ ಅವರ ಕರೆಂಟ್ ಫೀಲಿಂಗ್ಸ್, ಅವರ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ, ಫೀಲಿಂಗ್ಸ್ ಏನು ಗ್ರೂಪ್ 2 ಮೇಲೆ. ಆಲ್ರೈಟ್, ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾಕೆ ಫೀಲಿಂಗ್ಸ್ ಇನ್ ಕೇಸ್ ಇದೆ ಅಂತ ಅಂದರೆ ಯಾಕೆ ಅವ್ರು ಇನ್ನೂ ಅದನ್ನ ಹಿಡ್ದಿಡ್ಕೊಂಡಿದ್ದಾರೆ, ಯಾಕೆ ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನಿಮ್ಮ ಮುಂದೆ, ವೈ? ಆಲ್ರೈಟ್, ಲೆಟ್ಸ್ ಸಿ ಯಾಕೆ ಅಂತ. ಫಾರ್ ಗ್ರೂಪ್ 2 ಯಾಕವ್ರು ನಿಮ್ಮ ಫೀಲಿಂಗ್ಸ್ನ ಅಥವಾ ಅವರ ಒಂದು ಭಾವನೆಗಳನ್ನ ಯಾಕವರು ಹೇಳ್ತಾ ಇಲ್ಲ? ಆಲ್ರೈಟ್, ಸೊ ನೆಕ್ಸ್ಟ್ ಮೆಸೇಜ್ ಬಂದ್ಬಿಟ್ಟು ಸೇಮ್ ಕ್ವೆಶನ್ಗೆ ಇನ್ನೊಂದು ಕಾರ್ಡ್ನ ಪುಲ್ ಮಾಡೋಣ. ಯಾಕೆ ಹಿಡ್ದಿಡ್ಕೊಂಡಿದ್ದಾರೆ ಅವರ ಫೀಲಿಂಗ್ಸ್ನ? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅವ್ರೇನು ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಆದಾಗ, ಅವ್ರು ಏನು ಆ್ಯಕ್ಚುಲಾಗಿ ಏನು ಹೇಳ್ತಾರೆ, ಏನು ಮೆಸೇಜ್ ನಿಮಗೆ ಸೆಂಡ್ ಮಾಡ್ತಾರೆ, ಏನು ಮೆಸೇಜ್ ನಿಮಗೆ ಸೆಂಡ್ ಮಾಡಿ. 2 ಕಾರ್ಡ್ ಅದಾಗೆ ಬಂದಿದೆ. ಸೊ
ಇದಾಗಿರುತ್ತೆ ಅವರ ಆ್ಯಕ್ಚುಯಲ್ ಮೆಸೇಜ್ ನಿಮಗೆ ಗ್ರೂಪ್ ಟೂಗೆ. ಓಕೆ, ಸೊ ದೆನ್ ಇವಾಗ ಯಾವಾಗ ಅವ್ರು ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ, ಟೈಮಿಂಗ್ಸ್, ಎಕ್ಸಾಕ್ಟ್ ಟೈಮಿಂಗ್ಸ್ ನೋಡೋಣ. ಯಾವಾಗ ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ ಅವರು? ಫಾರ್ ಗ್ರೂಪ್ ಟು, ಓಕೆ, ಟೈಮಿಂಗ್ಸ್ ಕಾರ್ಡ್ ಇಲ್ಲಿರಲಿ. ದೆನ್ ಇವಾಗ ಅಡ್ವೈಸ್, ಲಾಸ್ಟಿಗೆ ನಿಮಗೆ 2 ಅಡ್ವೈಸ್, 2 ಕಾರ್ಡೇ ಬರ್ತಾ ಇದೆ. ಆಲ್ ರೈಟ್, ಇದಾಗಿರುತ್ತೆ ನಿಮ್ಮ ಅಡ್ವೈಸ್ ಕಾರ್ಡ್ ಫಾರ್ ಗ್ರೂಪ್ ಟು, ಐ ಗೆಸ್. ಓಕೆ, ಇಲ್ಲಿರ್ತೀನಿ. ಓಕೆ, ಸೊ ಇಷ್ಟು ಮೆಸೇಜಸ್ ಇದೆ ನಿಮಗೆ ಗ್ರೂಪ್ ಟು. ಇವಾಗ ನೋಡೋಣ, ರಿವೀಲ್ ಮಾಡೋಣ ಎಲ್ಲ ಮೆಸೇಜ್ಗಳನ್ನು. ಓಕೆ, ಫಸ್ಟ್ಗೆ ಅವರ ಕರೆಂಟ್ ಎನರ್ಜಿ. ಸೊ ಅವರ ಲೈಫಲ್ಲಿ ಕರೆಂಟ್ ಎನರ್ಜಿ ಹೇಗಿದೆ ಅವ್ರದ್ದು, ಏನ್ ಥ್ರೂ, ಲೈಕ್ ಯಾವ ಒಂದು ಸಿಚುವೇಶನ್ ಅಲ್ಲಿ ಗೋ ಥ್ರೂ ಆಗ್ತಾ ಇದ್ದಾರೆ ನೋಡೋಣ. ಕ್ವೀನ್ ಆಫ್ ಪೆಂಟಕಲ್ಸ್. ಇನ್ ಕೇಸ್ ನೀವು ಹುಡುಗ ಆಗಿದ್ದು ಅವ್ರ ಹುಡುಗಿ ಆಗಿದ್ರೆ, ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್. ಫಿನಾನ್ಷಿಯಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಲಾಂಗ್ ಟರ್ಮ್ ಗೋಲ್ನ ಸಕ್ಸಸ್ ಮಾಡಿದ್ದಾರೆ. ನಾನು ಇವ್ರನ್ನ ಹೆಂಗೆ ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಪರ್ಸನ್ನ ತುಂಬ ಕಷ್ಟಪಟ್ಟಿದ್ರು ಲಾಸ್ಟ್ 3-4 ಮಂತ್ಸ್, ತುಂಬಾ ಕಷ್ಟಪಟ್ಟಿದ್ರು. ಆ್ಯಂಡ್ ಆ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ. ಅಂದರೆ ಫಾರ್ ಎನ್ ಎಕ್ಸಾಂಪಲ್, ಇವಾಗ ಇವ್ರು ಯಾವ ಸಿಚುವೇಶನಲ್ಲಿ ಇದ್ದಾರೆ ಅಂದರೆ, ಸುತ್ತಮುತ್ತ ಅವ್ರಿಗೆ ಬೇಕಾಗಿರೋ ಥಿಂಗ್ಸ್ ಇದೆ. ಮೇ ಬಿ ಅವ್ರು ತುಂಬ ಆಸೆ ಪಟ್ಟಿದ್ರು, ನನ್ನ ಲೈಫನ್ನು ನಾನು ಹಿಂಗೆ ಲೀಡ್ ಮಾಡಬೇಕು, ಇಷ್ಟು ಲಕ್ಸುರಿಯಸ್ ಆಗಿ ಲೀಡ್ ಮಾಡಬೇಕು, ಅಥವಾ ಇಷ್ಟು ಕಂಫರ್ಟೇಬಲ್ ಆಗಿ ಲೀಡ್ ಮಾಡಬೇಕು, ನನಗೆ ಯಾವುದೇ ರೀತಿಯಾಗಿನೂ ಇದು ಕಡಿಮೆ ಇದೆ ಅಂತ ಯಾವತ್ತೂ ಫೀಲ್ ಆಗಬಾರ್ದು, ಆ ಥರ ಒಂದು ಥಾಟಲ್ಲಿ ಇದ್ರು ಅನ್ಸುತ್ತೆ. ಐ ಫೀಲ್ ಅವ್ರ ಜೊತೆ ಒಂದು ಪೆಟ್ ಇದೆ. ಇಲ್ಲಿ ಈ ಇಮೇಜಲ್ಲಿ ನೋಡ್ಬೋದು, ದೇರ್ ಇಸ್ ಒನ್ ಪೆಟ್ ಹಿಯರ್. ಅಂದರೆ ಏನೋ ಒಂದು ಸಾಕು ಪ್ರಾಣಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಥವಾ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋ ಪರ್ಸನ್ನಿಗೆ ಏನಾದರೂ ಸಾಕು ಪ್ರಾಣಿ ಇದ್ದರೆ, ಅದೇನೇ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಡಾಗ್ ಆಗಿರಬಹುದು, ರ್ಯಾಬಿಟ್ ಆಗಿರಬಹುದು, ಏನೇ ಆಗಿರ್ಬೋದು. ಓಕೆ, ಸೊ ಇದ್ದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ನಿಮ್ಮ ಪರ್ಸನ್ ಬಗ್ಗೆನೇ ಇದು, ಆ್ಯಂಡ್ ಯು ಹ್ಯಾವ್ ಚೂಸನ್ ದ ರೈಟ್ ಗ್ರೂಪ್ ಅಂತ. ಓಕೆ, ಸೊ ಡೆಫಿನೆಟ್ಲಿ ತುಂಬಾ ಒಂದು ಕಂಫರ್ಟಬಲ್ ಪ್ಲೇಸಲ್ಲಿ ಕೂತಿದ್ದಾರೆ. ಆ್ಯಂಡ್ ಅವ್ರ ಸುತ್ತಮುತ್ತ ಲಕ್ಸುರಿಯಸ್ ಥಿಂಗ್ಸ್ನ ಸರೌಂಡಿಂಗ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ರೆಸ್ಪೆಕ್ಟ್ನ ಗೇನ್ ಮಾಡಿದ್ದಾರೆ ಸೊಸೈಟಿಲಿ ಅಂತ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ಸೊ ಅವ್ರು ಯಾವ ಥರ ಲೈಫ್ ಬೇಕು ಅಂತ ಮುಂಚೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಲ್ವಾ, ಆ ಥರ ಲೈಫ್ನ ಅವ್ರು ಇವಾಗ ಲೀಡ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಹ್ಯಾಪಿ ಸಿಚುವೇಶನಲ್ಲಿದ್ದಾರೆ. ಡೆಫಿನೆಟ್ಲಿ ಕಂಫರ್ಟೇಬಲ್ ಆಗಿದ್ದಾರೆ ಮೋರ್ ಓವರ್. ಸೊ ತುಂಬ ಜನಕ್ಕೆ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ, ಪಾಸಿಬಿಲಿಟಿ ಇದೆ ಅವ್ರಿಗೆ ಮೇ ಬಿ ಒಂದು ರೀಸೆಂಟಾಗಿ ಮದುವೆ ಆಫರ್ ಬಂದಿದೆ ಅವ್ರಿಗೆ, ಅಥವಾ ಮದುವೆಗೆ ರೆಡಿ ಆಗಿದ್ದಾರೆ ಅನ್ನೋದೊಂದು ನನ್ನ ಒಂದು ಹೈ ಹೋಪ್ಸ್. ಓಕೆ, ಅಥವಾ ಮೇ ಬಿ ಅರ್ಜುನೋ ಕನೆಕ್ಷನಲ್ಲಿ ಇರಬಹುದು, ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಅನ್ ಇಂಡಿಕೇಶನ್ ಅವ್ರ ಮದುವೆ ಏಜಿಗೆ ಬಂದಿದೆ, ಅಥವಾ ಮನೇಲಿ ಅವರಿಗೆ ಮದುವೆ ಗಂಡು ಹುಡ್ಕೋದು ಅಥವಾ ಹೆಣ್ಣು ಹುಡ್ಕೋದು ಈ ಥರ ಕೆಲಸಗಳು ಆಗ್ತಾ ಇದ್ದಾವೆ. ಆ್ಯಂಡ್ ಐ ಆಲ್ಸೋ ಫೀಲ್ ವೆರಿ ಸ್ಟ್ರಾಂಗ್ಲಿ ರೀಸೆಂಟಾಗಿ ಅವರಿಗೆ ಒಂದು ಅಪ್ಗ್ರೇಡೇಷನ್ ಆಗಿದೆ ಕರಿಯರಲ್ಲಿ, ಪ್ರಮೋಷನ್ ಆಗಿರಬಹುದು, ಇನ್ನೊಂದು ಅಪ್ಗ್ರೇಡೇಷನ್ ಆಗಿದೆ ಅಂತ ನಾನು ನೋಡ್ತಾ ಇದ್ದೀನಿ ಮೇಯ್ನಾಗಿ. ಎಸ್, ಸೊ ಈ ಥರ ಒಂದು ಸಿಚುವೇಶನಲ್ಲಿದೆ, ಇದ್ದಾಗಿರುತ್ತೆ ಅವರ ಎನರ್ಜಿ. ಸೊ ಹಿಂಗೆ ಅವರು ಲೀಡ್ ಮಾಡ್ತಾ ಇದ್ದಾರೆ ಲೈಫಲ್ಲಿ. ಐ ಫೀಲ್ ಯಾವುದೇ ರೀತಿಯಾದ ಲ್ಯಾಕಿಂಗ್ಸ್ ಇಲ್ಲ ಅವ್ರಿಗೆ, ಬಿಕಾಸ್ ತುಂಬ ಕಷ್ಟಗಳನ್ನ ಇವ್ರು ನೋಡಿದ್ದಾರೆ ಮುಂಚೆ. ಆ ಕಾರಣದಿಂದ ತುಂಬ ಲೈಫ್ನ ಬ್ಯಾಲೆನ್ಸ್ಡಾಗಿ ಲೀಡ್ ಮಾಡೋದು ಹೆಂಗೆ ಅಂತ ಇವ್ರ ಹತ್ರ ಕಲ್ತ್ಕೋಬೇಕು ಅನ್ಬೋದು. ಸೊ ಹ್ಯಾಪಿ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋಣ, ಮೇ ಬಿ ನೀವು ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ದೇ ಆರ್ ಹ್ಯಾಪಿ, ಅವ್ರು ಹ್ಯಾಪಿ ಪೋಸ್ಟ್ ಮಾಡ್ತಾ ಇದ್ದಾರೆ, ಸ್ಟೋರಿ ಹಾಕ್ತಾ ಇದ್ದಾರೆ. ಮೇ ಬಿ ನಿಮಗೆ ಅನ್ಸಿರ್ಬೋದು ಇವ್ರು ನಿಜವಾಗ್ಲೂ ನನ್ನ ಮಿಸ್ ಮಾಡ್ಕೊತಾ ಇದ್ದಾರಾ ಅಂತ. ಲೆಟ್ಸ್ ಸಿ ಅವರಿಗೆ ನಿಮ್ಮೇಲಿರೋ ಥಾಟ್ಸ್ ಏನು ಇವಾಗ ಅಂತ ನೋಡೋಣ. 8 of Wands, ವಾವ್,
ಅಮೇಝಿಂಗ್ ಕಾರ್ಡ್ ಅನ್ಬೋದು ಇದನ್ನು. ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್ ಗ್ರೂಪ್ 2, ನೋ ಮ್ಯಾಟರ್ ಅವ್ರ ಸುತ್ತಮುತ್ತಲಿರೋ ಜನ ಜೊತೆ ಎಷ್ಟೇ ಖುಷಿಯಾಗಿದ್ರು ನಿಮ್ಮ ಜೊತೆ ಅವ್ರಿಗೆ ಸಿಗೋ ಒಂದು ವೈಬ್, ನಿಮ್ಮ ಜೊತೆ ಅವ್ರು ಎಂಜಾಯ್ ಮಾಡೋದನ್ನ ಯಾವತ್ತೂ ಅವ್ರು ಮರೆಯಲ್ಲ. ಸೊ ಐ ಫೀಲ್ ಏನನ್ಸಿದೆ ಗೊತ್ತಾ, ಅವರ ಸುತ್ತಮುತ್ತ ಪೀಪಲ್ ಕಂಪ್ಲೀಟ್ಲಿ ಸ್ಟೇಬಲ್ ಆಗಿದ್ದಾರೆ, ಕರಿಯರ್ ವೈಸ್ ಆಗಿರ್ಬೋದು, ತುಂಬ ರೆಸ್ಪೆಕ್ಟೆಡ್ ಪೀಪಲ್ ಸುತ್ತಮುತ್ತ ಇದ್ದಾರೆ, ಆ್ಯಂಡ್ ಮೋರ್ ಓವರ್ ಫ್ಯಾಮಿಲಿ ಸುತ್ತಮುತ್ತ ಇದ್ದಾರೆ. ಸೊ ಫ್ಯಾಮಿಲಿ ಜೊತೆ ಇರ್ಬೇಕಾದ್ರೆ ಇನ್ ಸರ್ಟೆನ್ ವೇ ಅವ್ರು ಬಿಹೇವ್ ಮಾಡಬೇಕು, ಇಲ್ಲಾಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಸಿಚುವೇಶನ್ ಅಲ್ವಾ. ಸೊ ಮೇ ಬಿ ಆ ಒಂದು ಕಾರಣಕ್ಕೋಸ್ಕರ ಅವರು ತುಂಬ ತಣ್ಣಗಿದ್ದಾರೆ, ತುಂಬ ರೆಸ್ಪೆಕ್ಟೇಬಲ್ ಥಿಂಗ್ಸ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಜೊತೆ ಅವ್ರು ಕನೆಕ್ಟ್ ಆಗಿದ್ದಾಗ ಫುಲ್ ನೈಟ್ ಔಟ್ಸ್ ಮಾಡೋದು, ಫ್ರೆಂಡ್ಸ್ನ ಮೀಟ್ ಮಾಡೋದು, ಲೈಕ್ ಹೊರಗೆ ಹೋಗೋದು, ಟೈಮ್ ಇಲ್ದೇ ಹೊರಗೆ ಹೋಗೋದು, ಟ್ರಾವೆಲ್ ಮಾಡೋದು, ಅಡ್ವೆಂಚರಸ್ ಸ್ಟಫ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ರು. ಬಟ್ ಇವಾಗ ಫುಲ್ ಕಾಮ್ ಡೌನ್ ಆಗಿದ್ದಾರೆ. ಬಟ್ ಐ ಫೀಲ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಕಳೆದಿದ್ದ ಕ್ಷಣನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಬಿಕಾಸ್ ಅವರು ನಿಮ್ಮ ಜೊತೆ ಇದ್ದಿದ್ದ ಒಂದು ಫೇಸ್ನ ಹೈಡ್ ಮಾಡಿ ಬದುಕ್ತಾ ಇದ್ದಾರೆ. ಅಂದರೆ ಐ ಫೀಲ್ ಅವ್ರಿಗೆ ಏನೇನು ಪ್ಯಾಷನೇಟ್ ಆಗಿದ್ರು ಲೈಫಲ್ಲಿ ಮುಂಚೆ ಅಷ್ಟೊಂದು ಜೋಶಲ್ಲಿ ಇಲ್ಲ ಇವಾಗ ಏನು ಫ್ಯೂಚರ್ ಪ್ಲ್ಯಾನ್ ಮಾಡಿ ಏನೋ ಒಂದು ಪ್ರಾಪರ್ ಆಗಿದೆ, ಕರಿಯರ್ ಸೆಟಲ್ ಡೌನ್ ಆಗಿದೆ, ಅವರಿಗೊಂದು ರೆಸ್ಪೆಕ್ಟ್ ಇದೆ ಸೊಸೈಟಿಲಿ, ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಐ ಫೀಲ್ ಅವ್ರ ಲೈಫಲ್ಲಿ ನಿಮ್ಮ ಜೊತೆ ಇದ್ದಿದ್ದ ಒಂದು ಅಡ್ವೆಂಚರಸ್ ಸ್ಟಫ್ ಮಾಡಿದ್ರಲ್ವ, ಆ ಥರದ್ದೇನೂ ನಡೀತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಇನ್ನೂ ಅವ್ರು ನಿಮ್ಮ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ದೆ ಸ್ಟಿಲ್ ಫೀಲ್ ಆ ಒಂದು ವೈಬೇ ಬೇರೆ ಅನ್ನೋದೊಂದು ಫೀಲ್ ಬರುತ್ತೆ. ಓಕೆ, ನಾವು ಅವಾಗ ಜೊತೆಲಿದ್ದಾಗ ಹಿಂಗೆಲ್ಲ ಮಾಡಿದ್ವಿ, ವಾವ್ ಅದಷ್ಟು ಚೆನ್ನಾಗಿತ್ತು. ಮೇ ಬಿ ನಾವು ತುಂಬ ಯೋಚನೆ ಮಾಡ್ತಾ ಇರಲಿಲ್ಲ, ಓವರ್ ಥಿಂಕ್ ಮಾಡ್ತಾ ಇರಲಿಲ್ಲ, ತುಂಬ ಕಾಯ್ತಾ ಇರಲಿಲ್ಲ ಯಾವುದೋ ಒಂದು ಸಿಚುವೇಶನ್ ಆಗೋದಕ್ಕೆ, ಏನೋ ಒಂದು ಆಗ್ತಾ ಇತ್ತು. ಸೊ ಹೀಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಈ ಫೇಸ್ಗೂ ಅವರಿರೋ ಫೇಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಿಮ್ಮ ಬಗ್ಗೆ ನೆನೆಸ್ಕೊಂಡಾಗ ಟೋಟಲಿ ಫೈರ್ ಎನರ್ಜಿ ಬರುತ್ತೆ. ಅವ್ರಿರೋ ಸಿಚುವೇಶನ್ ನೆನೆಸ್ಕೊಂಡ್ರೆ ನಾಟ್ ರಿಯಲಿ ಅ ಫೈರಿ ಎನರ್ಜಿ. ಡೆಫಿನೆಟ್ಲಿ ಸ್ಟೆಬಿಲಿಟಿ ಇದೆ ಲೈಫಲ್ಲಿ, ಡೆಫಿನೆಟ್ಲಿ ಕಷ್ಟಪಟ್ಟಿರೋದಕ್ಕೆ ಫ್ರೂಟ್ ಸಿಕ್ಕಿದೆ, ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟರೆ ಅಡ್ವೆಂಚರಸ್ ಆಗಿದೆ ಅಂತ ಐ ಡೋಂಟ್ ಥಿಂಕ್ ಸೊ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಅವರ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ. 6 of Swords ವಿತ್ 8 of Wands, 6 of Swords, ಇದೊಂದು ಟ್ರಾವೆಲಿಂಗ್ ಕಾಂಬಿನೇಷನ್ ಮಾಡ್ತಾ ಇದೆ ಇಲ್ಲಿ. ಓಕೆನಾ, 8 of Wands ಒಂದು ಟ್ರಾವೆಲ್ ಬಗ್ಗೆ ಹೇಳುತ್ತೆ. 6 of Swords ಅಗೇನ್ ಪಿಕ್ಚರ್ ನೋಡ್ಬಿಟ್ಟು ಹೇಳ್ಬೋದು, ಇಟ್ಸ್ ಕೈಂಡ್ ಆಫ್ ಅ ಟ್ರಾವೆಲಿಂಗ್ ಆರ್ ಅ ರಿಲೊಕೇಶನ್. ಮೇ ಬಿ ಈ ಪರ್ಸನ್ನಿಗೆ ವೆರಿ ಬ್ಯಾಡ್ಲಿ ನಿಮ್ಮನ್ನ ಮೀಟ್ ಮಾಡಬೇಕು, ಮತ್ತೆ ರೀಕ್ರಿಯೇಟ್ ಮಾಡಬೇಕು ದೋಸ್ ಮೆಮರೀಸ್. ಕಂಪ್ಲೀಟಾಗಿ ಡಿಫ್ರೆಂಟ್ ಝೋನಲ್ಲಿ ಇರಬೇಕು ನಿಮ್ಮ ಜೊತೆ ಕನೆಕ್ಟ್ ಆದಾಗ. ಬಿಕಾಸ್ ಅವರಿಗಿರೋ ಈ ಕಂಫರ್ಟ್ನೆಸ್ಸು, ಐ ಅಗ್ರಿ, ಅವ್ರು ಇದಕ್ಕೋಸ್ಕರ ಸ್ಟ್ರಗಲ್ ಮಾಡಿದ್ರು. ಬಟ್ ಅವರ ಒಂದು ಯಂಗರ್ ಸೆಲ್ಫ್ ಅಂತಾರಲ್ವ, ಅವ್ರು ಚಿಕ್ಕವ್ರು ಇರ್ಬೇಕಾದ್ರೆ ನಿಮ್ಮ ಜೊತೆ ಸ್ಪೆಂಡ್ ಮಾಡಿ ಟೈಮಿಂಗ್ ಎಲ್ಲದು, ಅಥವಾ ಇವಾಗಲೂ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ನಿಮ್ಮ ಜೊತೆ ಅವ್ರು ಕನೆಕ್ಟ್ ಆದಾಗ ಅವ್ರ ಎನರ್ಜಿನೇ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ, ಎನರ್ಜಿನೇ ಬೇರೆ ರೀತಿ ಇರುತ್ತೆ. ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಳಲ್ಲ, ಲಿವ್ ಇನ್ ದ ಮೂಮೆಂಟ್ ಥರ ಇರ್ತಾರೆ, ಗೋ ವಿತ್ ದ ಫ್ಲೋ ಥರ ಇರ್ತಾರೆ. ಆ್ಯಂಡ್ ನಿಮ್ಮನ್ನ ತುಂಬ ಒಂದು ಪಾಸಿಟಿವ್ ಲೈಟಲ್ಲಿ ನೋಡ್ತಾ ಇದ್ದಾರೆ ಅಂತ ಐ ಫೀಲ್. ಸೊ ಡೆಫಿನೆಟ್ಲಿ ಗ್ರೂಪ್ 2, ಐ ಡೋಂಟ್ ನೋ ಈ ಪರ್ಸನ್ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ, ಎಮೋಷನ್ಸ್ ಇದೆಯಾ ಅಂತ. ಬಟ್ ನಿಮ್ಮ ಒಂದು ಬಾಂಡಿಂಗ್ನ ಯಾವತ್ತೂ ಅವ್ರು ಲೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಲ್ಲ. ನಿಮ್ಮ ಜೊತೆ ಕಳೆದ ಕ್ಷಣಗಳನ್ನ ಯಾವತ್ತೂ ಅವ್ರು ಕಂಪ್ಲೇಂಟ್ ಮಾಡಲ್ಲ. ಬಿಕಾಸ್ ನಿಮ್ಮ ಜೊತೆ ಇರ್ಬೇಕಾದ್ರೆ ಅವರಿಗೆ ಅಡ್ವೆಂಚರ್ಸ್ ಫೀಲ್ ಆಗೋದು, ಆ ವೈಬ್ ಆಗೋದು, ಇಟ್ಸ್ ಅ ಡಿಫರೆಂಟ್ ಲೆವೆಲ್. ಅವ್ರು ಜಾಸ್ತಿ ಯೋಚನೆ ಮಾಡಲ್ಲ ನಿಮ್ಮ ಜೊತೆ ಮಾತಾಡಬೇಕಾದ್ರೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಅವ್ರು ಜಾಸ್ತಿ ಯೋಚನೆ ಮಾಡಲ್ಲ. ಮೇ ಬಿ ಅವ್ರಿಗೆ ನಿಮ್ಮ ಜೊತೆ ಯಾವುದೋ ಟ್ರಾವೆಲ್ ಪ್ಲ್ಯಾನ್ ಮಾಡಬೇಕು ಒನ್ ಥಿಂಗ್, ಅಥವಾ ರೀಲೊಕೇಟ್ ಆಗಬೇಕು ನಿಮ್ಮ ಜೊತೆ, ಅಥವಾ ನೀವಿರೋ ಪ್ಲೇಸಿಗೆ ರೀಲೊಕೇಟ್ ಆಗಬೇಕು. ಡೆಫಿನೆಟ್ಲಿ ಅವರಿಗೆ ಇವಾಗ ಹೆಂಗಿದೆ ಬಾಂಡಿಂಗ್, ಅದು ನಿಜವಾಗ್ಲೂ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಬಿಕಾಸ್ ನೀವು ಅವ್ರ ಜೊತೆ ಚೆನ್ನಾಗಿದ್ದೀರಾ. ಐ ಫೀಲ್ ಇಲ್ಲಿ ಯಾವುದೇ ರೀತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇಲ್ಲ ಗ್ರೂಪ್ 2. ಐ ಫೀಲ್ ನೀವು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಇವ್ರನ್ನ, ಅವರು ಅಷ್ಟೇ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಬ್ಲೆಂಡ್ ಆಗ್ತಾ ಇದ್ದಾರೆ. ಅಂದರೆ ಆ ಸ್ಟ್ರೆಸ್ಫುಲ್ ಡೇಯಲ್ಲಿ ನಿಮ್ಮ ಒಂದು ಕಾನ್ವರ್ಸೇಷನ್ ಇದೆ ಅಲ್ವಾ, ಅದೊಂದು ಸಾಕು ಅವರಿಗೆ ಆ ಸ್ಟ್ರೆಸ್ಫುಲ್ ಡೇನ ಮರೆಸೋಕ್ಕೆ ಅಂತಲೇ ಹೇಳ್ಬೋದು.
ಸೊ ವೆರಿ ಪಾಸಿಟಿವ್ ಲೈಟಲ್ಲಿ ನಿಮ್ಮನ್ನ ನೋಡ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್ ಕಾರ್ಡ್ ಅನ್ಬೋದು. ಇವಾಗ ಇಷ್ಟೆಲ್ಲ ಥಾಟ್ ಇರ್ಬೇಕಾದ್ರೆ ಏನು ಅವ್ರಿಗೆ ತಡೀತಾ ಇದೆ? ಲೈಕ್ ಲೆಟ್ಸ್ ಸಿ ಗೈಸ್, ಲೆಟ್ಸ್ ರಿವೀಲ್ ಮಾಡೋಣ ಇವತ್ತು ಏನು ಅವ್ರನ್ನ ತಡೀತಾ ಇದೆ ಅಂತ. ವಾವ್ ವಾವ್, ಲವರ್ಸ್, ಗಾಡ್, ಐ ಡೆಫಿನೆಟ್ಲಿ ಫೀಲ್ ಈ ಪರ್ಸನಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಡೆಫಿನೆಟ್ಲಿ ಫೀಲ್ ಟೋಟಲಿ ನಿಮ್ಮ ಮೇಲೆ ಲೈಕ್ ಅಟ್ರಾಕ್ಷನ್ ಇದೆ ಅನ್ಬೋದು. ನೀವು ಅವರ ಅಟೆನ್ಷನ್ ಟೋಟಲಿ ನಿಮ್ಮ ಮೇಲಿದೆ, ವಿತೌಟ್ ಎನಿ ಡೌಟ್. ವಿತ್ 8 of Wands ಅಗೇನ್ ಇದೊಂದು ಪ್ಯಾಷನೇಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ವಿತ್ ಪ್ಯಾಷನೇಟ್ ಲೈಕ್ ಲವರ್ಸ್ ಕಾರ್ಡ್, ಐ ಫೀಲ್ ಅವರು ಅವರ ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರು ನಿಮ್ಮ ಜೊತೆ ಒಂದು ಫ್ರೆಂಡ್ ಝೋನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಗ್ರೂಪ್ 2. ಬಟ್ ಡೀಪ್ ಇನ್ಸೈಡ್ ಅವ್ರಿಗೆ ನಿಮ್ಮ ಜೊತೆ ಮೋರ್ ದೆನ್ ಫ್ರೆಂಡ್ಸ್ ಆಗಿರಬೇಕು, ಯುನೋ ಇನ್ ಎವ್ರಿ ವೇ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಟ್ವಿನ್ ಫ್ಲೇಮ್ ಅಂತ ಫೀಲ್ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಕನೆಕ್ಷನ್ ಅವ್ರಿಗೆ ತುಂಬಾನೇ ವ್ಯಾಲ್ಯೂ ಕೊಡುತ್ತೆ ಲೈಫಲ್ಲಿ. ನಿಮ್ಮ ಟೈಮಿಂಗ್ ಅವ್ರ ಜೊತೆ ಏನು ಸ್ಪೆಂಡ್ ಮಾಡ್ತೀರಾ ಅದು ಅವರಿಗೆ ತುಂಬಾನೇ ವ್ಯಾಲ್ಯೂಯೇಬಲ್ ಟೈಮ್ ಅಂತ ಫೀಲ್ ಆಗ್ತಾ ಇದೆ. ಅವ್ರನ್ನ ಹೈಡ್ ಮಾಡ್ತಾ ಇದ್ದಾರೆ. ಮೇ ಬಿ ಆಸ್ ಐ ಟೋಲ್ಡ್, ಅವ್ರಿಗೆ ಮದುವೆ ಫಿಕ್ಸ್ ಆಗಿರಬಹುದು, ಅಥವಾ ಆಲ್ರೆಡಿ ಮದುವೆ ಆಗಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಕಮಿಟ್ಮೆಂಟಲ್ಲಿ ಇದ್ದಾರೆ ಅನ್ಸುತ್ತೆ. ಅದೊಂದು ರೀಸನಿಗೆ ಅವ್ರಿಗೆ ನಿಮ್ಮ ಮೇಲಿರೋ ಈ ಪ್ಯಾಷನೇಟ್ ಕನೆಕ್ಷನ್ ಅಥವಾ ಪ್ಯಾಷನೇಟ್ ಥಿಂಕಿಂಗ್ ಇದೆ ಅಲ್ವಾ, ಇದನ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದಾರೆ. ಎನರ್ಜಿ ತುಂಬಾನೇ ಹೈ ಆಗುತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ. ಒಂಥರ ನೀವೊಂಥರ ಅಡಿಕ್ಷನ್ ಅವ್ರಿಗೆ ಅನ್ಬೋದು. ಬಟ್ ಅವ್ರು ಅದನ್ನ ಹೇಳ್ಕೊಂತ ಇಲ್ಲ. ನೆಗೆಟಿವ್ ಅಥವಾ ಟಾಕ್ಸಿಕ್ ವೇ ಅಲ್ಲಿ ಅಡಿಕ್ಷನ್ ಅಲ್ಲ, ಬಟ್ ನಿಮ್ಮನ್ನ ನೆನೆಸ್ಕೊಂಡ್ರೆ ಒಂಥರ ಇವಾಗ ಫಾರ್ ಎನ್ ಎಕ್ಸಾಂಪಲ್, ಓಕೆ ಲೆಟ್ಸ್ ಕನ್ಸಿಡರ್ ದಿಸ್ ವಿತ್ ಎನ್ ಎಕ್ಸಾಂಪಲ್, ಆಯ್ತಾ? ಇವಾಗ ನಿಮಗೆ ಫೇವ್ರೆಟ್ ಹೀರೋ ಅವ್ರ ಹೀರೋಯಿನ್ ಇದ್ದಾರೆ. ಅವ್ರು ಏನೇ ತಪ್ಪು ಮಾಡೋದು ನಿಮಗೆ ತಪ್ಪು ಅನ್ಸಲ್ಲ. ಎವ್ರಿ ಟೈಮ್ ಅವ್ರನ್ನ ನೀವು ಫಾಲೋ ಮಾಡ್ತಾ ಇರ್ತೀರಾ. ಇನ್ ಕೇಸ್ ನೀವು ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ರೆ, ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಇರ್ತಾರಲ್ವಾ, ನೋ ಮ್ಯಾಟರ್ ಅವ್ರು ಎಷ್ಟೇ ಅಲ್ಲಿ ರಾಂಗ್ ಆಗಿ ಆಟ ಆಡ್ಲಿ, ಎಷ್ಟೇ ಆಗಲಿ ರಾಂಗ್ ವೇ ಅಲ್ಲಿ ಆಟ ಆಡ್ಲಿ, ತಪ್ಪು ಮಾಡ್ಲಿ, ಏನೋ ಕೆಟ್ಟದ್ ಮಾತಾಡ್ಲಿ, ಬಟ್ ಸ್ಟಿಲ್ ನೀವು ಅವ್ರನ್ನ ಸಪೋರ್ಟ್ ಮಾಡ್ತಾನೆ ಇರ್ತೀರ, ಜಸ್ಟ್ ಬಿಕಾಸ್ ಯು ಲೈಕ್ ದೆಮ್. ಒಂಥರ ಟೋಟಲ್ ಅಟೆನ್ಷನ್ ಅವ್ರ ಮೇಲೆ ಇರುತ್ತೆ ನಿಮ್ದು ಯಾವಾಗ್ಲೂ. ಅವ್ರು ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಅವ್ರ ಆಟ ನೋಡೋಣ ಇವತ್ತು ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಅವ್ರು ಹೆಂಗ್ ಮಿಂಗಲ್ ಆಗ್ತಾ ಇದ್ದಾರೆ ಅವ್ರ ಬಗ್ಗೆ ಇನ್ನೂ ಸ್ಟಿಲ್ ಮೋರ್ ಸರ್ಚ್ ಮಾಡ್ತೀರಾ. ಗೂಗಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಎವ್ರಿವೇರ್ ನೀವು ತುಂಬಾ ಸರ್ಚ್ ಮಾಡ್ತೀರಾ ಅವ್ರ ಬಗ್ಗೆ. ಸೊ ಹಿಂಗೆ ಬೇಡ ಅಂದ್ರೂ ನಿಮ್ ತಲೆ ಅವ್ರ ಬಗ್ಗೆನೇ ಯೋಚನೆ ಆಗ್ತಾ ಇರುತ್ತೆ. ಸೊ ನೀವು ಒಂಥರ ರೆಡ್ ವೈನ್ ಇದ್ದಂಗೆ ಅವ್ರಿಗೆ. ಬೇರೆ ಡ್ರಿಂಕ್ಸ್ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡೋದಕ್ಕಾಗಲ್ಲ. ಸೊ ಐ ಆಮ್ ಗನ ಟೇಕ್ ವೈನ್ ಹಿಯರ್. ಯಾರಿಗೆಲ್ಲ ಲೈಕ್ ಏನೋ ಒಂದು ಜ್ಯೂಸಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತಲ್ವಾ, ಸೊ ಆ ತರ ಲೈಕ್ ಇದನ್ನ ನೆಗೆಟಿವ್ ವೇ ಅಲ್ಲಿ ತಗೊಳ್ಬೇಡಿ, ಓಕೆ? ಇಟ್ಸ್ ಅ ಪಾಸಿಟಿವ್ ವೇ. ನಿಮ್ಮ ನೆನಪಿಸ್ಕೊಂಡ್ರೆ ಲೈಕ್ ಆಲ್ವೇಸ್ ಎಕ್ಸೈಟೆಡ್ ಟು ಮೀಟ್ ಯು, ಆಲ್ವೇಸ್ ಎಕ್ಸೈಟೆಡ್ ಟು ಕನೆಕ್ಟ್ ವಿತ್ ಯು. ಬಟ್ ಅದನ್ನ ಅವ್ರು ಹೇಳ್ಕೊಂತಾನೆ ಇಲ್ಲ, ಜಸ್ಟ್ ಬಿಕಾಸ್ ಅವರ ಲೈಫಲ್ಲಿ ಒಂದು ಕಮಿಟ್ಮೆಂಟಲ್ಲಿ ಇದ್ದಾರೆ ಅವರು, ಅಥವಾ ಅವ್ರ ಫ್ಯಾಮಿಲಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಅಥವಾ ಫ್ಯಾಮಿಲಿ ಮಾತನ್ನ ತುಂಬ ಕೇಳ್ತಾ ಇದ್ದಾರೆ, ಫ್ಯಾಮಿಲಿಗೆ ಅಗೇನೆಸ್ಟ್ ಹೋಗೋದಕ್ಕೆ ಇಷ್ಟ ಇಲ್ಲ, ಫ್ಯಾಮಿಲಿಗೆ ಹೇಳ್ದಾನೆ ಏನೋ ಒಂದು ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ ಇವರು. ಸೊ ಇನ್ನೊಂದು ಕಾರಣ, ಹೋಲ್ಡಿಂಗ್ ಬ್ಯಾಕ್, 3 of Cups. ನಾನು ಮುಂಚೆನೆ ಹೇಳ್ದಂಗೆ ಪಾಸಿಬಿಲಿಟಿ ಇದೆ ಅವ್ರ ಲೈಫಲ್ಲೂ ಇನ್ನೊಬ್ರಿದ್ದಾರೆ, ಅಥವಾ ನಿಮ್ಮ ಲೈಫಲ್ಲಿ ಇನ್ನೊಬ್ರಿದ್ದಾರೆ. ಐ ಫೀಲ್ ಗ್ರೂಪ್ 2 ಮೇ ಬಿ ನೀವ್ ಇನ್ನೊಬ್ರ ಜೊತೆ ಕಮಿಟ್ ಆಗಿದ್ದೀರಾ, ಅಥವಾ ನೀವ್ ಇನ್ನೊಬ್ರನ್ನ ತುಂಬಾ ಕ್ಲೋಸ್ ಆಗಿ ಕನ್ಸಿಡರ್ ಮಾಡ್ತೀರಾ. ಆ ಒಂದು ಕಾರಣಕ್ಕಾಗಿರಬಹುದು. ಮೇ ಬಿ ಅವರಿಗೆ ಯಾವಾಗ್ಲೂ ಒಂದು ಫೀಲಿಂಗ್ ಇದೆ, ನಾನು ಇವರಿಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ನಾನು ಇವ್ರ ಲೈಫಲ್ಲಿ ಥರ್ಡ್ ಪರ್ಸನ್ ಆಗ್ಬಿಡ್ತೀನೇನೋ ಅನ್ನೋ ಒಂದು ಭಾವನೆ ಇದೆ ಅವರಿಗೆ. ಅಥವಾ ನಾನು ಅವ್ರ ಲೈಫಲ್ಲಿ ಇನ್ ಕೇಸ್ ಅವ್ರ ಕಮಿಟ್ಮೆಂಟಲ್ಲಿ ಇದ್ರೆ ಅವ್ರಿಗೆ ಆ ಒಂದು ಥಾಟ್ ಇದೆ, ಓಕೆ ನನ್ನ ಲೈಫಲ್ಲಿ ಇನ್ನೊಬ್ರು ಇದ್ದಾರೆ, ನಾನು ಮತ್ತೆ ಈ ಬ್ಯಾಲೆನ್ಸ್ ಹೆಂಗ್ ಮಾಡಲಿ, ಥರ್ಡ್ ಪರ್ಸನ್ನಿಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ಹೆಂಗ್ ಬ್ಯಾಲೆನ್ಸ್ ಮಾಡಲಿ, ಆ ಥರ ಒಂದು ಸನ್ನಿವೇಶ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇಂದ ಆಗಿರ್ಬೋದು ಅವರು ಹಿಂಜರುಗ್ತಾ ಇದ್ದಾರೆ, ಅಥವಾ ಅವರ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇಂದ ಆಗಿರ್ಬೋದು ಹಿಂಜರುಗ್ತಾ ಇದ್ದಾರೆ. ಸೊ ಇಷ್ಟ ಇದ್ರೂ ಅದನ್ನ ಹೇಳ್ಕೊತಾ ಇಲ್ಲ, ಜಸ್ಟ್ ಬಿಕಾಸ್
ಇನ್ನೊಂದು ಯಾವುದೋ ಒಂದು ಕನೆಕ್ಷನ್ ಬ್ರೇಕ್ ಆಗುತ್ತೆ. ಅವ್ರೇನಾದ್ರು ನಿಮ್ ಜೊತೆ ಹೇಳ್ಕೊಂಡ್ರೆ ಇನ್ನೊಂದು ಯಾವುದೋ ಒಂದು ಬಾಂಡಿಂಗ್ ಬ್ರೇಕ್ ಆಗುತ್ತೆ. ಆ ಒಂದು ವಿಷಯಕ್ಕೆ ತುಂಬಾ ಒಂದು ವಾಲ್ಕೆನೋ ಅಷ್ಟಿರೋ ಒಂದು ಫೀಲಿಂಗ್ಸ್ ನ ಹೈಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಲವರ್ಸ್ ಬಂತು ಅಂದ್ರೆ ಇಟ್ಸ್ ನಾಟ್ ಅ ನಾರ್ಮಲ್ ಕಾರ್ಡ್ ಗ್ರೂಪ್ ಟು, ಇಟ್ಸ್ ಅ ವೆರಿ ವೆರಿ ಇಂಟೆನ್ಸ್ ಪ್ಯಾಷನೇಟ್ ಕಾರ್ಡ್. ಓಕೆ, ಸೊ ಎಸ್, ಅಂಡ್ ಐ ಆಮ್ ಶೋರ್ ಏನೇ ಅವ್ರ ಫೀಲಿಂಗ್ಸ್ ಹೈಡ್ ಮಾಡಿದ್ರು ನಿಮ್ಮಿಂದ ದೂರ ಹೋಗಲ್ಲ ಅವರು, ಯಾವುದೇ ಕಾರಣಕ್ಕೂ ದೂರ ಹೋಗಲ್ಲ. ಯು ಆರ್ ಅ ಕೈಂಡ್ ಆಫ್ ಎನರ್ಜಿ, ಲೈಕ್ ಎನರ್ಜಿ ಬೂಸ್ಟರ್ ತರ. ನೋ ಮ್ಯಾಟರ್ ಯಾವ ಮೂಮೆಂಟ್ ಅಲ್ಲಿ ಹೆಂಗಿದ್ದೀರಾ ಗೊತ್ತಿಲ್ಲ, ಬಟ್ ನಿಮ್ಮ ಒಂದು ಎನರ್ಜಿ ಅವರಿಗೆ ಹೋಲ್ ಡೇಗೆನೆ ಎನರ್ಜಿ ಕೊಟ್ಬಿಡುತ್ತೆ. ಆ ತರ ಒಂಥರ ಅರ್ಲಿ ಮಾರ್ನಿಂಗ್ ಜಿಮ್ ತರ, ಲೈಕ್ ಸಖತ್ತಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮೀಟ್ ಆದಾಗ ಅವ್ರು ನಿಮಗೆ ಏನ್ ಮೆಸೇಜ್ ಸೆಂಡ್ ಮಾಡ್ತಾರೆ. ಇಂಪಾರ್ಟೆಂಟ್ ಮೆಸೇಜ್ ಆಫ್ ದ ವಿಡಿಯೋ, ಅವರ ನೆಕ್ಸ್ಟ್ ಮೆಸೇಜ್ ಏನಾಗಿರುತ್ತೆ ನಿಮಗೆ. ಕಿಂಗ್ ಆಫ್ ಪೆಂಟಕಲ್ಸ್, ಅವ್ರು ನಿಮ್ಮನ್ನ ತುಂಬಾ ಒಂದು ಹೈ ಲೆವೆಲ್ ಅಲ್ಲಿ ನೋಡ್ತಾ ಇದ್ದಾರೆ. ಮೇ ಬಿ ನೀವು ಇಲ್ಲಿ ನೋಡ್ಬೋದು, ನೀವು ಅವ್ರ ಎನರ್ಜಿ ಇಟ್ಸ್ ಕ್ವೀನ್ ಆಫ್ ಪೆಂಟಕಲ್ಸ್, ನಿಮ್ಮ ಎನರ್ಜಿ ಕಿಂಗ್ ಆಫ್ ಪೆಂಟಕಲ್ಸ್. ಪಾಸಿಬಿಲಿಟಿ ಇದೆ ಅವರು ನಿಮ್ ಜೊತೆ ಬಂದೊಂದು ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ಮಾತಾಡಬಹುದು, ಲಾಂಗ್ ಟರ್ಮ್ ಪ್ಲಾನ್ ಬಗ್ಗೆ ಮಾತಾಡಬಹುದು. ನೆಕ್ಸ್ಟ್ ಮೆಸೇಜ್ ನೋಡೋಣ. ಏಸ್ ಆಫ್ ಸ್ವರ್ಡ್ಸ್, ಒಂದು ಸತ್ಯ ಹೊರಗೆ ಬರುತ್ತೆ ಗ್ರೂಪ್ 2. ಫೈನಲಿ ಇಷ್ಟು ದಿನ ಏನ್ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ, ಆ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಮೇ ಬಿ ಅವರು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಅವರ ಭಾವನೆಗಳು ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ತುಂಬಾ ಟೈಮ್ ತಗೊಂಡಿದ್ರು ಎಕ್ಸ್ಪ್ರೆಸ್ ಮಾಡೋದಕ್ಕಾದ್ರೂ ಆಗಿರ್ಬೋದು, ಹೇಳೋದಕ್ಕಾದ್ರೂ ಆಗಿರ್ಬೋದು, ನಿಮ್ ಜೊತೆ ಅಷ್ಟು ಕಂಫರ್ಟ್ ಫೀಲ್ ಮಾಡೋದಕ್ಕಾದ್ರೂ ಆಗಿರ್ಬೋದು, ತುಂಬಾನೇ ಟೈಮ್ ತಗೊಂಡ್ರು. ಮೇ ಬಿ ಅವರಿಗೂ ಒಂದು ಕ್ಲಾರಿಟಿ ಬರಲಿ, ಅವರು ಒಂದು ಕಾನ್ಫಿಡೆಂಟ್ ಆಗಿ ರಿಲೇಶನ್ಶಿಪ್ನ ತಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಅನ್ಸುತ್ತೆ ತುಂಬಾ ಟೈಮ್ ತಗೊಂಡ್ರು. ಬಟ್ ಐ ಫೀಲ್ ಅಪಾಲಜಿ ಇದೆ, ಒನ್ ಅಪಾಲಜಿ ನೋಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರ ಭಾವನೆಗಳನ್ನ. ಸೊ ಡೆಫಿನೆಟ್ಲಿ ಇಟ್ಸ್ ಅ ಕಿಂಗ್ ಆಫ್ ಕಪ್ಸ್. ಡೆಫಿನೆಟ್ಲಿ ಅವರ ಒಂದು ಕೌಂಟರ್ ಪಾರ್ಟ್ ಅಂತ ನಿಮ್ಮನ್ನ ನೋಡ್ತಾ ಇದ್ದಾರೆ. ಅವರ ಒಂದು ಪ್ರಾಪರ್ ಬ್ಯಾಲೆನ್ಸ್ ಮಾಡುವಂತ ಪರ್ಸನ್ ನೀವು ಅನ್ನೋದನ್ನ ನೋಡ್ತಾ ಇದ್ದಾರೆ. ಐ ಫೀಲ್ ಡೆಫಿನೆಟ್ಲಿ ನಿಮಗೆ ಇವರು ಇನ್ ಎವ್ರಿ ವೇ ಪ್ರಪೋಸ್ ಮಾಡ್ತಾರೆ, ಅಥವಾ ನಿಮಗೆ ಒಂದು ಫೀಲ್ ಕೊಡ್ತಾರೆ ದಟ್ ಶಿ ಆರ್ ಹಿ ಈಸ್ ಇಂಟ್ರೆಸ್ಟೆಡ್. ಬಿಕಾಸ್ ಮೇ ಬಿ ಅವರು ವೆಯ್ಟ್ ಮಾಡ್ತಾ ಇದ್ರು ಇಬ್ರು ಸೆಟಲ್ ಡೌನ್ ಆಗೋದಕ್ಕೆ ಲೈಫಲ್ಲಿ. ಮೇ ಬಿ ಅವರು ವೆಯ್ಟ್ ಮಾಡ್ತಾ ಇದ್ರು, ನೋಡೋಣ ಏನಾಗುತ್ತೆ ಅಂತ, ಎಲ್ಲಿ ಹೋಗುತ್ತೆ ಅಂತ ನೋಡೋಣ. ಮೇ ಬಿ ಅವರಿಗೆ ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳಕ್ ಇಷ್ಟ ಇರಲಿಲ್ಲ. ಮೇ ಬಿ ಅವರು ವೆಯ್ಟ್ ಮಾಡ್ತಾ ಇದ್ರು ನಿಮ್ಮಿಬ್ರದ್ದು ಫೋಕಸ್ ಪ್ರಾಪರ್ ಆಗಿರ್ಲಿ, ಯಾವುದೇ ರೀತಿಯಾದ ಡಿಸ್ಟ್ರಾಕ್ಷನ್ ಬೇಡ ಅಂತ ವೆಯ್ಟ್ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ಸೊ ನೌ ದಟ್ ನೀವಿಬ್ರು ಸೆಟಲ್ ಡೌನ್ ಆಗಿದ್ದೀರಾ, ನಿಮ್ಮಿಬ್ರಿಗೂ ಒಂದು ಪ್ರಾಪರ್ ಫ್ಯೂಚರ್ ಇದೆ, ಅವರಿಗೆ ನಿಮ್ಮ ಮೇಲೆ ಪ್ರೌಡ್ ಫೀಲ್ ಆಗುತ್ತಾ ಇದೆ. ಆ್ಯಂಡ್ ನಿಮ್ಮಷ್ಟು ಚೆನ್ನಾಗಿ ಅವರ ಎನರ್ಜಿ ಯಾರು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಐ ಗೆಸ್ ಬಂದ್ಬಿಟ್ಟು ನಿಮಗೆ ಅವರು ಸತ್ಯ ಹೇಳ್ತಾರೆ. ಫೈನಲಿ ಈ ಕನೆಕ್ಷನಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಐ ಫೀಲ್ ಗ್ರೂಪ್ 2. ವಾಟ್ ಅನ್ ಅಮೇಜಿಂಗ್ ಮೆಸೇಜ್. ಸೊ ನೆಕ್ಸ್ಟ್ ನೋಡೋಣ ಯಾವಾಗ ರೀಚ್ ಔಟ್ ಆಗ್ತಾರೆ, ಎಕ್ಸಾಕ್ಟ್ ಟೈಮಿಂಗ್. ಓಕೆ, ತುಂಬಾ ದೂರ ಇದೆಯಾ, ಹತ್ರದಲ್ಲೇ ರೀಚ್ ಔಟ್ ಆಗ್ತಾರಾ, 1 ವರ್ಷ ತಗೊಳತ್ತಾ, 2 ವರ್ಷ ತಗೊಳತ್ತಾ, ವಿ ನೆವರ್ ನೋ, ವಿಲ್ ಸಿ. ಏಸ್ ಆಫ್ ಸ್ವರ್ಡ್ಸ್, ವಾವ್, 2 ಏಸ್ ಆಫ್ ಸ್ವರ್ಡ್ಸ್. ಫೈನಲಿ ರಿವೀಲ್ ಮಾಡ್ತಾರೆ ಇವರು, ನಿಮ್ ಜೊತೆ ಹೇಳ್ಕೊಂತಾರೆ. ಅವ್ರ ಫೀಲಿಂಗ್ಸ್ ಅಥವಾ ಅವರ ಒಂದು ಎಮೋಷನ್ಸ್ ಏನಿದೆ ಏನು ಮುಚ್ಚಿಡಲ್ಲ. ನೀವು ಅದನ್ನ ಹೆಂಗ್ ತಗೊಂತೀರಾ, ಹೆಂಗ್ ಬಿಡ್ತೀರಾ ಅದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಜಸ್ಟ್ ಹೇಳ್ಬಿಡೋಣ. ನೋ ಮ್ಯಾಟರ್ ಒಂದು ಥರ್ಡ್ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತಾ, ಅಥವಾ ನೋ ಮ್ಯಾಟರ್ ನೀವು ಅದನ್ನ ಒಫೆಂಡ್ ಆಗಿ ತಗೋತೀರಾ, ಹೆಂಗ್ ತಗೋತೀರಾ ಐ ಡೋಂಟ್ ನೋ. ಬಟ್ ಇಷ್ಟು ದಿನ ಮುಚ್ಚಿಟ್ಕೊಂಡಿದ್ದೆ ನಾನು, ಇವಾಗ ನಾನು ಇದನ್ನ ಹೇಳಲೇಬೇಕು, ಇವಾಗ ನಾನು ಲೈಕ್ ಐ ಹ್ಯಾವ್ ಟು ಅನ್ನೋ ಒಂದು ಅಗ್ರೆಷನ್ ಅಲ್ಲಿ ಬರ್ತಾರೆ ಇವರು. ಓಕೆನಾ? ಸೊ ಡೆಫಿನೆಟ್ಲಿ ಏಸ್ ಬಂದಿದೆ, ಇಟ್ಸ್ ನಾಟ್ ಅ ವೆರಿ ಟೂ ಲಾಂಗ್ ದೂರದಲ್ಲಿರೋ ಕಾರ್ಡ್ ಅಲ್ಲ. ಲೆಟ್ಸ್ ಸಿ
ದ ಎಕ್ಸಾಕ್ಟ್ ಟೈಮಿಂಗ್ ನಿಮಗೆ. ಓಕೆ, ಇವಾಗ ನವೆಂಬರಲ್ಲಿದ್ದೀವಿ. ಸೊ ನೋ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತೀರಾ ಅಂತ, ಡಿಸೆಂಬರ್, ಜಾನ್, ಫೆಬ್ರವರಿ. ಸೊ ಇಟ್ಸ್ ಗನ್ನ ಟೇಕ್ 3 to 4 months, ಆಯಿತಾ. ನೋ ಮ್ಯಾಟರ್ ಯಾವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಡಸಂಟ್ ಮ್ಯಾಟರ್, ಟೈಮ್ಲೆಸ್ ವಿಡಿಯೋ ಇದು. ವಿತಿನ್ 3 to 4 months ಇವ್ರು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ವಿತೌಟ್ ಎನಿ ಡೌಟ್. ಅವರೇ ಬಂದು ಹೇಳ್ತಾರೆ, ನೀವು ಎಫರ್ಟ್ ಹಾಕಬೇಕು ಅನ್ನೋದಿಲ್ಲ. ಅವರೇ ಬೈ ದೆಮ್ಸೆಲ್ಫ್ ಬಂದ್ಬಿಟ್ಟು ದೆಲ್ ಜಸ್ಟ್ ಓಪನ್ ಅಪ್. ಓಕೆ, ಸೊ ಇವಾಗ ನೆಕ್ಸ್ಟ್ ಅಡ್ವೈಸಿಗೆ ಹೋಗೋದಕ್ಕೂ ಮುಂಚೆ ಏಂಜಲ್ಸ್ ಮೆಸೇಜ್ ಏನಿದೆ ನಿಮಗೆ, ಈ ರಿಲೇಶನ್ಶಿಪ್ನ ನೀವು ನಿಜವಾಗ್ಲೂ ಕನ್ಸಿಡರ್ ಮಾಡಬೇಕಾ ಬೇಡವಾ, ಏಂಜಲ್ಸ್ ಮೆಸೇಜ್ ಏನು ನಿಮಗೆ ಅಂತ ವಿಲ್ ಸಿ ಫಾರ್ ಗ್ರೂಪ್ 2. ಫಾರ್ ಗ್ರೂಪ್ 2 ಏಂಜಲ್ಸ್ ಮೆಸೇಜ್ ಏನಿದೆ ಈ ಒಂದು ಪರ್ಸನ್ ಬಗ್ಗೆ, ಇಂಪಾರ್ಟೆಂಟ್ ಮೆಸೇಜ್ ಫಾರ್ ಗ್ರೂಪ್ 2. ಇಲ್ಲಿವರೆಗೂ ಮೆಸೇಜ್ ಇಷ್ಟ ಆಗಿ ಕ್ಲೇಮ್ ಮಾಡ್ಕೋಬೇಕಂದ್ರೆ ಕಮೆಂಟಲ್ಲಿ 111 ಅಂತ ಟೈಪ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಅಪ್ ಟು ಯು. ಇನ್ ಕೇಸ್ ನಿಮಗೆ ಭಯ ಆಗ್ತಾ ಇದ್ರೆ, ನಿಜವಾಗ್ಲೂ ನಾನು ಇವರಿಗೆ ಸನ್ ಬೇಕಾ ಅಥವಾ ನಿಜವಾಗ್ಲೂ ಇವ್ರನ್ನ ನಾನು ನೆನಪಲ್ಲಿ ಇಟ್ಕೋಬೇಕಾ ಅನ್ನೋ ಒಂದು ಭಯ ಇದ್ದರೆ, ಐ ಫೀಲ್ ಏಂಜಲ್ಸ್ ಏನು ಹೇಳ್ತಿದೆ ಅಂದರೆ ಟೋಟಲಿ ಅಪ್ ಟು ಯು. ಇವಾಗ ಯಾರ ಮಾತನ್ನೂ ಕೇಳಬೇಡ. ನಿನಗೇನು ಅನಿಸ್ತಾ ಇದೆ ಅದನ್ನ ಮಾಡು. ನಿನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಅದನ್ನ ಫಾಲೋ ಮಾಡು. ಯಾರ ಬಗ್ಗೆ ಏನು ಚಿಂತೆ ಮಾಡಬೇಡ. ಬ್ಯೂಟಿಫುಲ್ ಕಾರ್ಡ್ ನಿಮ್ಮ ಮೇಲೆ ಪಾಯಿಂಟ್ ಔಟ್ ಮಾಡ್ತಾ ಇದೆ ಇದು. ಇಟ್ ವಿಲ್ ಬಿ ಯೋರ್ ಡಿಸಿಷನ್, ನಿಮ್ಮ ಡಿಸಿಷನ್ ಇದು. ಡೋಂಟ್ ಗೆಟ್ ಸ್ಕ್ಯಾರ್ಡ್. ಓಕೆ, ನೆಕ್ಸ್ಟ್ ಮೆಸೇಜ್ ನೋಡೋಣ. ನೆಕ್ಸ್ಟ್ ಏಂಜಲ್ಸ್ ಮೆಸೇಜ್ ಫಾರ್ ಗ್ರೂಪ್ 2. ಓಕೆ, ಸೊ there is something better. ಇದರಲ್ಲಿ ಇನ್ನೂ ಏನೋ ಒಂದು ಬೆಟರ್ ಸಿಚುವೇಶನ್ ಇದೆ, ಏನೋ ಇಲ್ಲಿ ಇದೆ ಬೆಟರ್ ಥಿಂಗ್ಸ್. ಸೊ ಯಾವುದೇ ರೀತಿಯಾಗಿ ನಿಮಗೆ ನೋ ಅನ್ನೋ ಒಂದು ಮೆಸೇಜ್ ಬರ್ತಾ ಇಲ್ಲ ಇಲ್ಲಿ. ನಿಮಗೆ ಇನ್ ಕೇಸ್ ಕ್ವೆಶನ್ ಇದ್ರೆ, ನಿಜವಾಗ್ಲೂ ನನ್ನ ಭಯ ಇದೆ ಅಂತ ಐ ಫೀಲ್ ಗ್ರೂಪ್ 2 ನಿಮಗೆ ನಿಜವಾಗ್ಲೂ ಇವ್ರ ಬಗ್ಗೆ ಥಿಂಕ್ ಮಾಡಬೇಕಾ, ನಿಜವಾಗ್ಲೂ ಆ್ಯಕ್ಚುಲಿ ನಿಮ್ಮ ಎನರ್ಜಿ ನಾನು ಫಸ್ಟ್ ಪುಲ್ ಮಾಡಬೇಕಿತ್ತು. ಇನ್ಫ್ಯಾಕ್ಟ್ ನಿಮ್ಮ ಎನರ್ಜಿ ಹೆಂಗಿದೆ ಅಂತ ಏನೋ ಒಂದು ಕಾನ್ಷಿಯಸ್ ಮುಜುಗರ ಅಂತಾರಲ್ವಾ, ಆ ಥರ ಇದೆ. ಮೇ ಬಿ ನಿಮ್ಮ ಅವರ ಒಂದು ಲೈಫ್ ಫೇಸೇ ಡಿಫ್ರೆಂಟ್ ಇದೆ, ಏಜ್ ಡಿಫ್ರೆನ್ಸ್ ಇದೆ ಅನಿಸುತ್ತೆ. ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿರ್ಬೋದು, ಅಥವಾ ಸೊಸೈಟಿ ಹೆಂಗೆ ಕನ್ಸಿಡರ್ ಮಾಡುತ್ತೆ ಅನ್ನೋ ಥಾಟ್ ನಿಮ್ಮಲ್ಲಿ ಜಾಸ್ತಿನೇ ಇದೆ ಗ್ರೂಪ್ 2. ನನಗೇನೋ ಗೊತ್ತಿಲ್ಲ, ಔಟ್ ಆಫ್ ಕ್ಯೂರಿಯಾಸಿಟಿ ನನಗೆ ನಿಮ್ಮ ಎನರ್ಜಿ ನೋಡ್ಬೇಕಂತ ಫೀಲ್ ಆಗ್ತಾ ಇದೆ ಈ ಪರ್ಸನ್ ಬಗ್ಗೆ. ವಾಟ್ಸ್ ಗ್ರೂಪ್ 2 ಎನರ್ಜಿ? ಮೇ ಬಿ ನಾನು ರಿವೀಲ್ ಮಾಡ್ತೀನಿ, ರಿವೀಲ್ ಮಾಡ್ದೇನೇನೋ ಇರಬಹುದು. ಬಟ್ ಲೆಟ್ಸ್ ಸಿ ನಿಮ್ಮ ಎನರ್ಜಿ ಹೆಂಗಿದೆ ಈ ಪರ್ಸನ್ ಬಗ್ಗೆ ಅಂತ. ಮೇ ಬಿ ಇಲ್ಲಿ ನಿಮಗೆ ಐ ಡೋಂಟ್ ನೋ ವೈ ನೀವು ಇದನ್ನ ಕಾನ್ಫಿಡೆಂಟಾಗಿ ತಗೊತಾ ಇಲ್ಲ, ಕಾನ್ಫಿಡೆಂಟಾಗಿ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಐ ಅಂಡರ್ಸ್ಟ್ಯಾಂಡ್ ಯಾವುದೋ ಒಂದು ಥರ್ಡ್ ಪರ್ಸನ್ದು ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ ಅಂತ. ಬಟ್ ಎಸ್ ಕೈಂಡ್ ಆಫ್ ಐ ಫೀಲ್ ಒಬ್ಸೆಷನ್ ಕೈಂಡ್ ಆಫ್ ಎನರ್ಜಿ ಬರ್ತಾ ಇದೆ. ಅಂದರೆ ಇವ್ರು ಬೇಕೇ ಬೇಕು ಅನ್ನೋ ಒಂದು ಥಾಟ್ ಇದೆ. ಇದು ನೆಗೆಟಿವ್ ಥಾಟ್ ಅನ್ನೋ ಒಂದು ಮುಜುಗರ ಇದೆ ನಿಮಗೆ ಗ್ರೂಪ್ 2. ಒಬ್ಸೆಷನ್ ವೇಯಲ್ಲಿದ್ದರೆ ಐ ವುಡ್ ಸೇ ನೋ ಫಾರ್ ಇಟ್. ಇಟ್ ಶುಡ್ ಬಿ ಅ ಹೆಲ್ದಿ. ಓಕೆ, ಸೊ ನಿಮಗೆ ಫೈನಲ್ ಅಡ್ವೈಸ್ ನೋಡೋಣ ಗ್ರೂಪ್ 2 ಆಫ್ ಕಪ್ಸ್. ವಾವ್, ಐ ಫೀಲ್ ಈ ಪರ್ಸನ್ ನಿಮ್ಮ ಒಂದು ಸೋಲ್ಮೇಟ್ ಅಂತ. ಐ ಫೀಲ್ ಇಟ್ಸ್ ಅ ವೆರಿ ಸ್ಪೆಷಲ್ ಬಾಂಡ್. ನೀವು ಬೇಡ ಅಂದರೂ ನೀವು ಯೂನಿಯನ್ ಆಗ್ತೀರಾ. ದೇರ್ ಇಸ್ ಸಮಥಿಂಗ್ ಸ್ಪೆಷಲ್. ಆ್ಯಂಡ್ ದ ಸನ್, ವಾವ್,
ಇದಕ್ಕಿಂತ ಒಂದು ಪಾಸಿಟಿವ್ ಮೆಸೇಜ್ ಬೇಡ ಗ್ರೂಪ್ 2. ಇನ್ ಕೇಸ್ ಏನಾದ್ರು ನಿಮಗೆ ಅನ್ನಿಸ್ತಾ ಇದ್ರೆ ನಾನು ಒಬ್ಸೆಷನ್ ಆಗಿ ಟ್ರೈ ಮಾಡ್ತಿದ್ದೀನ ಇವರಿಗೆ, ನಾನೊಂದು ಟಾಕ್ಸಿಕ್ ಎನರ್ಜಿನ ಇವ್ರ ಲೈಫಲ್ಲಿ ಅನ್ನೋ ಒಂದು ಭಾವನೆ ಇದೆ, ಅದನ್ನೆಲ್ಲ ತೆಗ್ದಾಕ್ಬಿಡಿ. ಯು ಆರ್ ದ ರಿಯಲ್ ಪರ್ಸನ್ ಇನ್ ದರ್ ಲೈಫ್. ಇಟ್ಸ್ ಅ ಸೋಲ್ಮೇಟ್ ಕನೆಕ್ಷನ್ ಬಿಟ್ವೀನ್ ಯು ಬೋತ್ ಆ್ಯಂಡ್ celebration, ಒಂದು ಶೈನಿಂಗ್, ಗ್ರೋಯಿಂಗ್. ಐ ಡೋಂಟ್ ನೋ ಇದಕ್ಕಿನ್ ಹೆಂಗೆ ಹೇಳಬೇಕು ಅಂತ. ಕಂಪ್ಲೀಟ್ಲಿ ಪಾಸಿಟಿವ್ ಮೆಸೇಜ್ ಬರ್ತಾ ಇದೆ. ನೀವು ನೆಗೆಟಿವ್ ಅಂತ ಅನ್ಕೊತಾ ಇದ್ರೆ ಅನ್ಕೋಬೇಡಿ ಗಾಯ್ಸ್. ಯು ವಿಲ್ ಬಿ ಅ ವೆರಿ ಪಾಸಿಟಿವ್ ಥಿಂಗ್ ಇನ್ ಹರ್ ಲೈಫ್ ಆರ್ ಇನ್ ಹಿಸ್ ಲೈಫ್, ಡೌಟೇ ಇಲ್ಲ. ವಾವ್, ಟೋಟಲ್ ಪಾಸಿಟಿವಿಟಿ ಫೀಲ್ ಆಗ್ತಾ ಇದೆ. ಬೆಳಗ್ಗೆನೆ ಎದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಫೀಲ್ ಸೋ ಕನೆಕ್ಟೆಡ್ ಟು ದ ಸೆಕೆಂಡ್ ಗ್ರೂಪ್. ಎಸ್, ನಂಗಂತೂ ಖುಷಿ ಆಯಿತು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋದು ಸೇಮ್ ನಂಬರ್ಗೆ ಟೆಕ್ಸ್ಟ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಎಸ್ ಗಾಯ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಯಾ, ಟೇಕ್ ಕೇರ್.